Hello students, I am Usharani, biology lecturer, Vishwamanava Composite PU College, Chitradurga. So in previous class, that is on chemical coordination and endocrine system, we discussed about some of the endocrine glands. So which are the endocrine glands that we discussed in earlier class? There is a pituitary, pineal gland, thymus gland and parathyroid gland. ಸೊ ಇಷ್ಟರ ಬಗ್ಗೆ ನಾವು ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಷನ್ ಮಾಡಿದ್ವಿ. ಸೊ ನೆಕ್ಸ್ಟು ಇದೇ ಚಾಪ್ಟ್ರಲ್ಲಿ ಕಂಟಿನ್ಯೂ ಮಾಡ್ತಾ ಹೋಗೋಣ. ಸೊ ದಟ್ ಈಸ್ ಅ ಥೈಮಸ್ ಗ್ಲ್ಯಾಂಡ್. Thymus gland is a lobular structure that has been located on dorsal side of the heart and the aorta. The thymus plays a major role in the development of immune system. ಸೊ ಇಲ್ಲಿ ಥೈಮಸ್ ಗ್ಲ್ಯಾಂಡ್ ಎಲ್ಲಿ ಲೊಕೇಟ್ ಆಗಿರುತ್ತೆ, ಇಟ್ ಇಸ್ ಅನ್ ಲೋಬುಲಾರ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಸೊ ಇಟ್ ಹ್ಯಾಸ್ ಬಿನ್ ಲೊಕೇಟೆಡ್ ಆನ್ ಡಾರ್ಸಲ್ ಸೈಡ್ ಆಫ್ ದ ಹಾರ್ಟ್ ಆ್ಯಂಡ್ ಅಯೋರ್ಟಾ. ಸೊ ಇದ್ರದ್ದು ಮೇನ್ ಫಂಕ್ಷನ್ ಏನು ಅಂದರೆ ಡೆವಲಪ್ಮೆಂಟ್ ಆಫ್ ದ ಇಮ್ಯೂನ್ ಸಿಸ್ಟಮ್ ಅಂತ ಕರಿಬೋದು. ದಿಸ್ ಗ್ಲ್ಯಾಂಡ್ ಸೆಕ್ರೀಟ್ಸ್ ಅ ಪೆಪ್ಟೈಡ್ ಹಾರ್ಮೋನ್ ಕಾಲ್ಡ್ ಥೈಮೋಸಿನ್. ಥೈಮೋಸಿನ್ ಅನ್ನುವಂತಹ ಪೆಪ್ಟೈಡ್ ಹಾರ್ಮೋನ್ ಇದು ಸೆಕ್ರೇಟ್ ಮಾಡುತ್ತೆ. ಥೈಮೋಸಿನ್ ಪ್ಲೇಸ್ ಅ ಮೇಜರ್ ರೋಲ್ ಇನ್ ದ ಡಿಫ್ರೆನ್ಸಿಯೇಷನ್ ಆಫ್ ಟಿ ಲಿಂಫೋಸೈಟ್ಸ್ which provides the cell mediated immunity. ಸೊ ಥೈಮೋಸಿನ್ ಏನು ಮಾಡುತ್ತೆ, ಇದು ಟಿ ಲಿಂಫೋಸೈಟ್ಸ್ ಅಂತ ಏನು ಕರಿತೀವಿ ಅದರದ್ದು ಡಿಫ್ರೆನ್ಸಿಯೇಷನು ಮತ್ತು ಸೆಲ್ ಮೀಡಿಯೇಟೆಡ್ ಇಮ್ಯುನಿಟಿಗೆ ಹೆಲ್ಪ್ ಮಾಡುತ್ತೆ. ಸೊ ಇನ್ ಅಡಿಷನ್ ಥೈಮೋಸಿನ್ ಆಲ್ಸೋ ಪ್ರಮೋಟ್ ದ ಪ್ರೊಡಕ್ಷನ್ ಆಫ್ ಆ್ಯಂಟಿಬಾಡೀಸ್ ಟು ಪ್ರೊವೈಡ್ ದ ಹ್ಯೂಮರಲ್ ಇಮ್ಯುನಿಟಿ. ಸೊ ಥೈಮೋಸಿನ್ ಸೆಲ್ ಮೀಡಿಯೇಟೆಡ್ ಇಮ್ಯುನಿಟಿ ಅಷ್ಟೇ ಅಲ್ಲ, ಹ್ಯೂಮರಲ್ ಇಮ್ಯುನಿಟಿಗೂ ಕೂಡ ಆ್ಯಂಟಿಬಾಡೀಸ್ನ ಪ್ರೊಡಕ್ಷನ್ ಮಾಡೋಕ್ಕೆ ಹೆಲ್ಪ್ ಮಾಡಿಕೊಡುತ್ತೆ. So thymus is degenerate in old individual, resulting in decrease the production of thymosin. As a result, the immune system of old person become weak. ಸೊ ಅಂದರೆ ಓಲ್ಡ್ ಇಂಡಿವಿಜುವಲ್ಸಲ್ಲಿ ಇದ್ರದ್ದು ಥೈಮೋಸಿನ್ ಪ್ರೊಡಕ್ಷನ್ ಕಮ್ಮಿ ಆಗೋದ್ರಿಂದ ಆ ಪರ್ಸನ್ಸಲ್ಲಿ ಓಲ್ಡ್ ಇಂಡಿವಿಜುವಲ್ನ ಪರ್ಸನ್ಸಲ್ಲಿ ಸೊ ಇಮ್ಯೂನ್ ರೆಸ್ಪಾನ್ಸ್ ಏನಾಗ್ತಾ ಬರುತ್ತೆ, ವೀಕ್ ಆಗ್ತಾ ಬರುತ್ತೆ ಅಂತ ಹೇಳ್ಬೋದು. ಸೊ ದ ಲೊಕೇಶನ್ ಆಫ್ ಥೈಮಸ್ ಗ್ಲ್ಯಾಂಡ್ ದಟ್ ಈಸ್ ಆನ್ ದ ಡಾರ್ಸಲ್ ಸೈಡ್ ಆಫ್ ಹಾರ್ಟ್ ಆ್ಯಂಡ್ ದ ಅಯೋರ್ಟಾ. ಸೊ ಅಯೋರ್ಟಾ ಮತ್ತು ಡಾರ್ಸಲ್ ಸೈಡ್ ಆಫ್ ಹಾರ್ಟಲ್ಲಿ ನಾವಿಲ್ಲಿ ಥೈಮಸ್ ಗ್ಲ್ಯಾಂಡಿನ ಅಪಿಯರೆನ್ಸ್ ನೋಡ್ತಿದ್ದೀವಿ. ಸೊ ದ ಹಾರ್ಮೋನ್ ದಟ್ ಹ್ಯಾಸ್ ಬಿನ್ ಸೆಕ್ರೇಟೆಡ್ ಬೈ ದ ಥೈಮಸ್ ಗ್ಲ್ಯಾಂಡ್ ದಟ್ ಈಸ್ ಅ ಥೈಮೋಸಿನ್. ದ ರೋಲ್ ಇಟ್ ಪ್ಲೇ ಇಂಪಾರ್ಟೆಂಟ್ ರೋಲ್ ಇನ್ ದ ಡೆವಲಪ್ಮೆಂಟ್ ಆಫ್ ಇಮ್ಯೂನ್ ಸಿಸ್ಟಮ್. ರೋಲ್ ಆಫ್ ಥೈಮೋಸೈನ್, ಇಟ್ ಪ್ರೊವೈಡ್ಸ್ ದ ಸೆಲ್ ಮೀಡಿಯೇಟೆಡ್ ಇಮ್ಯುನಿಟಿ, ಪ್ರಮೋಟ್ಸ್ ದ ಪ್ರೊಡಕ್ಷನ್ ಆಫ್ ಆ್ಯಂಟಿಬಾಡೀಸ್ ಟು ಪ್ರೊವೈಡ್ ದ ಹ್ಯೂಮರಲ್ ಇಮ್ಯುನಿಟಿ. ಥೈಮಸ್ ಈಸ್ ಡಿಜೆನರೇಟೆಡ್ ಇನ್ ಓಲ್ಡ್ ಇಂಡಿವಿಜುವಲ್ಸ್. ಸೊ ಇಷ್ಟನ್ನು ನಾವು ಅವಾಗಲೇ ನೋಡಿದ್ದೇವೆ. ಸೊ ನೆಕ್ಸ್ಟ್, ಸೊ ಹಾರ್ಟ್ ಮತ್ತು ಅಯೋರ್ಟಾ ಮೇಲೆ ಇರುವಂತಹ ಥೈಮಸ್ ಗ್ಲ್ಯಾಂಡು ಇದು ಒಂದನೇ ಲೋಬ್ಡ್ ಸ್ಟ್ರಕ್ಚರ್ನ ಹೊರಗಡೆ ನಾವು ತೋರಿಸಿರೋದ್ರಿಂದ ರೈಟ್ ಲೋಬ್ ಮತ್ತು ಲೆಫ್ಟ್ ಲೋಬ್ ಇದೆ. ಇಟ್ ಈಸ್ ದ ಓನ್ಲಿ ಒನ್ ಗ್ಲ್ಯಾಂಡ್ ದಟ್ ವಾಸ್ ರೆಡ್ಯೂಸ್ಡ್ ಇನ್ ಇಟ್ ಸೈಜ್ ಡ್ಯೂರಿಂಗ್ ದ ಅಡಲ್ಟ್ ಏಜ್. ಸೊ ಫಸ್ಟು ದೊಡ್ಡ ಸೈಜ್ ಇದ್ದು ಅಡಲ್ಟ್ ಏಜ್ ಆಗ್ತಾ ಆಗ್ತಾ ಅದರ ಸೈಜು ರೆಡ್ಯೂಸ್ ಆಗ್ತಾ ಬರುತ್ತೆ. ದಿಸ್ ಈಸ್ ಅಬೌಟ್ ಥೈಮಸ್ ಗ್ಲ್ಯಾಂಡ್. ಸೊ ಇದನ್ನು ನಾವು ಥೈಮಸ್ ಗ್ಲ್ಯಾಂಡ್ ಬಗ್ಗೆ ಡಿಸ್ಕಷನ್ ಮಾಡಿದ್ದೀವಿ. ಸೊ ನೆಕ್ಸ್ಟ್ ಒನ್ ಕಂಟಿನ್ಯೂ ಮಾಡೋಣ. ದಟ್ ಈಸ್ ಆನ್ ಅಡ್ರಿನಲ್ ಗ್ಲ್ಯಾಂಡ್ ಅಂತ ಕರಿತೀವಿ. ಸೊ ದ ಅಡ್ರಿನಲ್ ಗ್ಲ್ಯಾಂಡ್, ಲೊಕೇಶನ್ ಆಫ್ ಅಡ್ರಿನಲ್ ಗ್ಲ್ಯಾಂಡ್, ಇಟ್ ಈಸ್ ಆ್ಯಂಟೀರಿಯರ್ ಪಾರ್ಟ್ ಆಫ್ ಈಚ್ ಕಿಡ್ನಿ. ಸೊ ಎರಡೂ ಕಿಡ್ನಿಯ ಮೇಲ್ಗಡೆ ಭಾಗದಲ್ಲಿ ಆ್ಯಂಟೀರಿಯರ್ ಪಾರ್ಟಲ್ಲಿ ಅಡ್ರಿನಲ್ ಗ್ಲ್ಯಾಂಡ್ ಅಂತ ಲೊಕೇಟ್ ಆಗಿರುತ್ತೆ. ಇಟ್ ಈಸ್ ಕಂಪೋಸ್ಡ್ ಆಫ್ ಟೂ ಟೈಪ್ಸ್ ಆಫ್ ಟಿಶ್ಯೂಸ್. ದಟ್ ಹ್ಯಾಸ್ ಬಿನ್ ಸೆಂಟ್ರಲಿ ಲೊಕೇಟೆಡ್ ಟಿಶ್ಯೂ ಇಸ್ ಕಾಲ್ಡ್ ಆಸ್ ಅಡ್ರಿನಲ್ ಮೆಡುಲಾ. ಔಟ್ಸೈಡ್ ಟಿಶ್ಯೂ ಇಸ್ ಕಾಲ್ಡ್ ಆಸ್ ಅನ್ ಅಡ್ರಿನಲ್ ಕಾರ್ಟೆಕ್ಸ್. ಸೊ ಇದು ಅಪಿಯರೆನ್ಸ್ ನೀವು ಕಾಣಿಸ್ತಿದೆ ಅಲ್ವಾ. ಸೊ ಇದು ಔಟರ್ ರೀಜನ್ ಇಸ್ ಕಾಲ್ಡ್ ಆಸ್ ಅನ್ ಅಡ್ರಿನಲ್ ಕಾರ್ಟೆಕ್ಸ್. ದ ಮಿಡಲ್ ರೀಜನ್ ಇಸ್ ಕಾಲ್ಡ್ ಆಸ್ ಅನ್ ಅಡ್ರಿನಲ್ ಮೆಡುಲಾ. ಸೊ ಅಡ್ರಿನಲ್ ಗ್ಲ್ಯಾಂಡ್ ಇಟ್ ಕನ್ಸಿಸ್ಟಿಂಗ್ ಆಫ್ ಅಡ್ರಿನಲ್ ಮೆಡುಲಾ ಆ್ಯಂಡ್ ಅಡ್ರಿನಲ್ ಕಾರ್ಟೆಕ್ಸ್, ವೇರ್ ಅಡ್ರಿನಲ್ ಮೆಡುಲಾ ಇಟ್ ಸ್ಟಿಮ್ಯುಲೇಟ್ಸ್ ದ ಅಡ್ರಿನಾಲಿನ್ ಆರ್ ಎಪಿನೆಫ್ರಿನ್ ಅನ್ನೋವಂಥ ಹಾರ್ಮೋನ್ನ ಸ್ಟಿಮ್ಯುಲೇಟ್ ಮಾಡುತ್ತೆ. ಸೊ ಅದ್ರ ಜೊತೆಗೆ ನಾರ್ ಅಡ್ರಿನಾಲಿನ್, ನಾರ್ ಎಪಿನೆಫ್ರಿನ್ನ ಸ್ಟಿಮ್ಯುಲೇಟ್ ಮಾಡುತ್ತೆ. ವರಾಸ್ ಅಡ್ರಿನಲ್ ಕಾರ್ಟೆಕ್ಸ್ ಇಟ್ ಸ್ಟಿಮ್ಯುಲೇಟ್ಸ್ ದ ಕಾರ್ಟಿಕಾಯ್ಡ್ಸ್ ಅಂತ ಕರಿಬಹುದು. ಸೊ ನೆಕ್ಸ್ಟ್ ದ ಅಡ್ರಿನಲ್ ಗ್ಲ್ಯಾಂಡ್, ದಿಸ್ ಇಸ್ ದ ಡಯಾಗ್ರಾಮೆಟಿಕ್ ರೆಪ್ರೆಸೆಂಟೇಷನ್. ಇಟ್ ಈಸ್ ಅ ಕಿಡ್ನಿ. ಸೊ ದ ಆಂಟೀರಿಯರ್ ಪಾರ್ಟ್ ಆಫ್ ಕಿಡ್ನಿ ಇಟ್ ಕನ್ಸಿಸ್ಟಿಂಗ್ ಆಫ್ ಅಡ್ರಿನಲ್ ಗ್ಲ್ಯಾಂಡ್. ಸೊ ಅಡ್ರಿನಲ್ ಗ್ಲ್ಯಾಂಡಿಂದ ನಾವು ಟ್ರಾನ್ಸ್ಫರ್ ಸೆಕ್ಷನ್ ಅಪಿಯರೆನ್ಸ್ ನೋಡಿದ್ರೆ ದ ಔಟರ್ ರೀಜನ್ ಇಸ್ ಕಾಲ್ಡ್ ಆಸ್ ಅನ್ ಕಾರ್ಟೆಕ್ಸ್ ಅಂತ ಕರಿತೀವಿ. ದ ಮಿಡಲ್ ರೀಜನ್ ಇಸ್ ಕಾಲ್ಡ್ ಆಸ್ ಅನ್ ಮೆಡುಲಾ ಅಂತ ಹೇಳ್ಬೋದು. ಸೊ ಅಡ್ರಿನಲ್ ಗ್ಲ್ಯಾಂಡ್, our body has one pair of adrenal gland. So adrenal gland illide, our body has one pair of adrenal gland
one at the anterior part of each kidney. ಸೊ ಎರಡು ಕಿಡ್ನಿಯ anterior ಪಾರ್ಟಲ್ಲಿ ನಾವು adrenal glandನ ನೋಡ್ತೀವಿ. So the gland is composed of two types of tissues. ಅದು the centrally located tissue is called as adrenal medulla, and outside this lies the adrenal cortex. The adrenal medulla, it secretes two hormones that is called adrenaline or epinephrine and noradrenaline or norepinephrine. ಸೊ ಈ ಥರ ಎರಡು ಹಾರ್ಮೋನ್ಸ್ಗಳನ್ನ adrenal medulla secrete ಮಾಡುತ್ತೆ. ಸೊ ದೀಸ್ ಹಾರ್ಮೋನ್ಸ್ ದೇ ಆರ್ ಕಾಮನ್ಲಿ ಕಾಲ್ಡ್ ಆಸ್ ಕ್ಯಾಟಿಕೊಲಮೈನ್ಸ್ ಅಂತ ಕರಿತೀವಿ. Adrenaline and noradrenaline are rapidly secreted in response to the stress of any kind and during emergency situation, and are also called as emergency hormones or hormones of fight or flight. ಸೊ ಅಡ್ರಿನಾಲಿನ್ ನೋರ್ಅಡ್ರಿನಾಲಿನ್ ಏನು ಸೆಕ್ರೇಟ್ ಆಗುತ್ತೆ, ಸೊ ಇದು ರೆಸ್ಪಾನ್ಸ್ ಟು ದ ಸ್ಟ್ರೆಸ್ ಸೆಕ್ರೇಟ್ ಆಗುವಂಥದ್ದು, ಎಮರ್ಜೆನ್ಸಿ ಫ್ಯಾಕ್ಟರ್ ಆಗಿ ಇದು ಆ್ಯಕ್ಟ್ ಮಾಡುತ್ತೆ. ಹಾಗಾಗಿ ಇದನ್ನು ಎಮರ್ಜೆನ್ಸಿ ಹಾರ್ಮೋನ್ ಅಂತಲೇ ಕರಿತೀವಿ. ಸೊ ಮೆನ್ಷನ್ ದ ಎಮರ್ಜೆನ್ಸಿ ಹಾರ್ಮೋನ್ ಅಂದರೆ ಅಡ್ರಿನಾಲಿನ್ ಅಂತ ಮೆನ್ಷನ್ ಮಾಡ್ಬೋದು. ಸೊ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ 3F ಫ್ಯಾಕ್ಟರ್ ಅಂತ ಕರಿತೀವಿ. ಫೈಟ್, ಫ್ಲೈಟ್, ಇದ್ರ ಜೊತೆಗೆ ಇನ್ನೊಂದು ಬರುತ್ತೆ ಫಿಯರ್ ಅಂತ. ಸೊ ದೀಸ್ ಹಾರ್ಮೋನ್ಸ್ ಇನ್ಕ್ರೀಸಸ್ ಅಲರ್ಟ್ನೆಸ್, pupillary dilation, piloerection, nothing but rising of hairs, sweating, etc. Both the hormones increase the heartbeat, the strength of heart contraction, and the rate of respiration. So this is the functional property of an adrenal gland. So catecholamines, it also stimulates the breakdown of glycogen. Glycogen ಅನ್ನುವಂಥ ಕಾಂಪೋಸಿಷನ್ನ ಕ್ಯಾಟಿಕೊಲಮೈನ್ಸ್ ಏನು ಮಾಡುತ್ತೆ, ಬ್ರೇಕ್ ಡೌನ್ ಮಾಡುತ್ತೆ, ರಿಸಲ್ಟಿಂಗ್ ಇನ್ ಇನ್ಕ್ರೀಸಿಂಗ್ ದ ಕಾನ್ಸಂಟ್ರೇಷನ್ ಆಫ್ ಗ್ಲೂಕೋಸ್ ಇನ್ ದ ಬ್ಲಡ್. ಸೊ ಇದ್ರ ಮೂಲಕ ಬ್ಲಡಲ್ಲಿ ಗ್ಲೂಕೋಸ್ ಲೆವೆಲ್ ಇನ್ಕ್ರೀಸ್ ಆಗುತ್ತೆ. ಆ್ಯಂಡ್ ಆಲ್ಸೋ ಸ್ಟಿಮ್ಯುಲೇಟ್ಸ್ ದ ಬ್ರೇಕ್ ಡೌನ್ ಆಫ್ ಲಿಪಿಡ್ಸ್ ಆ್ಯಂಡ್ ಪ್ರೋಟೀನ್. ಇದರ ಜೊತೆಗೆ ಪ್ರೋಟೀನ್ಸ್ ಮತ್ತು ಲಿಪಿಡ್ಸ್ ಕೂಡ ಬ್ರೇಕ್ ಡೌನ್ ಆಗುತ್ತೆ. ದ ಅಡ್ರಿನಲ್ ಕಾರ್ಟೆಕ್ಸ್ ಕ್ಯಾನ್ ಬಿ ಡಿವೈಡೆಡ್ ಇಂಟು 3 ಲೇಯರ್ಸ್. ಅಡ್ರಿನಲ್ ಕಾರ್ಟೆಕ್ಸಲ್ಲಿ ಮತ್ತೆ 3 ಲೇಯರ್ಸ್ ಬರುತ್ತೆ. ದಟ್ ಈಸ್ ಕಾಲ್ಡ್ ಝೋನಾ ರೆಟಿಕ್ಯುಲಾರಿಸ್, that is the inner layer; zona fasciculata, it is a middle layer; zona glomerulosa, it is an outer layer. The adrenal cortex secretes many hormones. They are commonly called as corticoids. So adrenal cortex ಅಲ್ಲಿ 3 ಲೇಯರ್ಸು, zona reticularis ಅಂತ, zona fasciculata ಮತ್ತು zona glomerulosa. ಔಟರ್, ಮಿಡಲ್ ಆ್ಯಂಡ್ ಇನ್ನರ್ ಲೇಯರ್ ಬೇಸಿಸ್ ಮೇಲೆ ಇದನ್ನು ಕ್ಲಾಸಿಫೈ ಮಾಡ್ತಾ ಹೋಗ್ತೀವಿ. ಸೊ ವೇರ್ it secretes an hormone called as corticoids ಅಂತ ಕರಿಬೋದು. The corticoids which are involved in carbohydrate metabolism. Corticoids ಯಾವುದರಲ್ಲಿ ಇನ್ವಾಲ್ವ್ ಆಗಿರುತ್ತೆ, ಕಾರ್ಬೋಹೈಡ್ರೇಟ್ ಮೆಟಬಾಲಿಸಮಲ್ಲಿ ಇನ್ವಾಲ್ವ್ ಆಗಿರುತ್ತೆ. ದೇ ಆರ್ ಕಾಲ್ಡ್ ಆಸ್ ಗ್ಲೂಕೋಕಾರ್ಟಿಕಾಯ್ಡ್ಸ್ ಅಂತ ಕರಿತೀವಿ. ಇನ್ ಅವರ್ ಬಾಡಿ, cortisol is the main glucocorticoid. Corticoids which regulates the balance of water and electrolytes in our body and our mineralocorticoids. ಕಾರ್ಟಿಕಾಯ್ಡ್ಸ್ ನಮ್ಮ ಬಾಡಿಲಿ ಏನು ಮಾಡುತ್ತೆ, ವಾಟರ್ ಬ್ಯಾಲೆನ್ಸ್ ಮಾಡುತ್ತೆ ಮತ್ತು ಎಲೆಕ್ಟ್ರೋಲೈಟ್ ಬ್ಯಾಲೆನ್ಸ್ ಮಾಡುತ್ತೆ. ಹಾಗಾಗಿ ಅದನ್ನು ಮಿನರಲೋಕಾರ್ಟಿಕಾಯ್ಡ್ಸ್ ಅಂತಲೂ ಕರಿಬಹುದು. ಸೊ ಆಲ್ಡೋಸ್ಟಿರಾನ್ ಇಸ್ ದ ಮೇನ್ ಮಿನರಲೋಕಾರ್ಟಿಕಾಯ್ಡ್ ಇನ್ ಅವರ್ ಬಾಡಿ. ಸೊ ನಮ್ಮ ಬಾಡಿಯಲ್ಲಿ ಇರುವಂತಹ ಮೇನ್ ಮಿನರಲ್ ಕಾರ್ಟಿಕಾಯ್ಡ್ಸ್ ಯಾವುದು, ಆಲ್ಡೋಸ್ಟಿರಾನ್. ಗ್ಲೂಕೋಕಾರ್ಟಿಕಾಯ್ಡ್ಸ್ ಇಟ್ ಸ್ಟಿಮ್ಯುಲೇಟ್ಸ್ ಗ್ಲೂಕೋನಿಯೋಜೆನಸಿಸ್. ಗ್ಲೂಕೋಕಾರ್ಟಿಕಾಯ್ಡ್ಸ್ ಏನು ಮಾಡುತ್ತೆ, ಗ್ಲೂಕೋನಿಯೋಜೆನಸಿಸ್, ಹೊಸದಾಗಿ ನಮ್ಮ ಬಾಡಿಯಲ್ಲಿ ಗ್ಲೂಕೋಸ್ನ ಸಿಂಥಸಿಸ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಲಿಪೋಲೈಸಿಸ್, ಬ್ರೇಕ್ ಡೌನ್ ಆಫ್ ಲಿಪಿಡ್ಸ್, ಆ್ಯಂಡ್ ಪ್ರೋಟಿಯೋಲೈಸಿಸ್, ಇಟ್ ಇಸ್ ಅ ಬ್ರೇಕ್ ಡೌನ್ ಆಫ್ ಪ್ರೋಟೀನ್ಸ್, ಆ್ಯಂಡ್ ಇನ್ಹಿಬಿಟ್ಸ್ ದ ಸೆಲ್ಯುಲಾರ್ ಅಪ್ಟೇಕ್ ಆ್ಯಂಡ್ ಯುಟಿಲೈಸೇಷನ್ ಆಫ್ ಅಮೈನೋ ಆಸಿಡ್ಸ್. ಅಮೈನೋ ಆಸಿಡ್ಸಿನ ಯುಟಿಲೈಸೇಷನ್ ಕೂಡ ಇದು ಇನಿಷಿಯೇಟ್ ಮಾಡುತ್ತೆ. Cortisol is also involved in maintaining the cardiovascular system as well as kidney function. ಕಾರ್ಟಿಸಾಲ್ ಇದ್ರ ಜೊತೆಗಿನ್ನ ಏನು ಕೆಲಸ ಮಾಡುತ್ತೆ, ಕಾರ್ಡಿಯೋವ್ಯಾಸ್ಕ್ಯುಲರ್ ಸಿಸ್ಟಮ್ ಅಂದರೆ ಸರ್ಕ್ಯುಲೇಟರಿ ಸಿಸ್ಟಮ್, ಹಾರ್ಟ್ ಅಂತ ನಾವೇನು ಕರಿತೀವಿ ಅದರದ್ದು ಫಂಕ್ಷನಲ್ ಪ್ರಾಪರ್ಟಿನೂ ಮೇಂಟೈನ್ ಮಾಡುತ್ತೆ ಮತ್ತು ಕಿಡ್ನಿ ಫಂಕ್ಷನ್ನು ಕೂಡ ಮೇಂಟೈನ್ ಮಾಡುತ್ತೆ. ಸೊ ಗ್ಲೂಕೋಕಾರ್ಟಿಕಾಯ್ಡ್ಸ್, ಪರ್ಟಿಕ್ಯುಲರ್ಲಿ ಕಾರ್ಟಿಸಾಲ್, ಪ್ರೊಡ್ಯೂಸಸ್ ಆ್ಯಂಟಿ-ಇನ್ಫ್ಲಮೇಟರಿ ರಿಯಾಕ್ಷನ್ಸ್ ಆ್ಯಂಡ್ ಸಪ್ರೆಸ್ ದ ಇಮ್ಯೂನ್ ರೆಸ್ಪಾನ್ಸ್. ಸೊ ಗ್ಲೂಕೋಕಾರ್ಟಿಕಾಯ್ಡ್ಸ್ ಏನು ಮಾಡುತ್ತೆ, ಇದನ್ನು ಪರ್ಟಿಕ್ಯುಲರ್ಲಿ ಕಾರ್ಟಿಸಾಲ್ಸ್ ಅಂತ ಕರಿತೀವಿ. ಇದು ಆ್ಯಂಟಿ-ಇನ್ಫ್ಲಮೇಟರಿ ರೆಸ್ಪಾನ್ಸ್ನ ತೋರಿಸುತ್ತೆ, ರಿಯಾಕ್ಷನ್ ತೋರಿಸುತ್ತೆ. ಆಮೇಲೆ ಇಮ್ಯೂನ್ ರೆಸ್ಪಾನ್ಸ್ನ ಕೆಲವೊಂದು ಸತಿ ಸಪ್ರೆಸ್ ಮಾಡೋಕ್ಕೂ ಕೂಡ ಇನಿಷಿಯೇಟ್ ಮಾಡುತ್ತೆ. ಕಾರ್ಟಿಸಾಲ್ ಸ್ಟಿಮ್ಯುಲೇಟ್ಸ್ ದ RBC ಪ್ರೊಡಕ್ಷನ್, ಅದ್ರ ಜೊತೆಗೆ RBC ಪ್ರೊಡಕ್ಷನ್ನು ಕೂಡ ಇದು ಸ್ಟಿಮ್ಯುಲೇಟ್ಸ್ ಮಾಡುತ್ತೆ. ಆಲ್ಡೋಸ್ಟಿರಾನ್ ಆ್ಯಕ್ಟ್ಸ್ ಮೇನ್ಲಿ ಅಟ್ ದ ರೀನಲ್ ಟ್ಯೂಬ್ಯೂಲ್ಸ್ ಆ್ಯಂಡ್ ಸ್ಟಿಮ್ಯುಲೇಟ್ ದ ರೀಅಬ್ಸಾರ್ಪ್ಷನ್ ಆಫ್ Na+ and water
ಆ್ಯಂಡ್ ಎಕ್ಸ್ಕ್ರೀಷನ್ ಆಫ್ ಕೆ ಪ್ಲಸ್ ಆ್ಯಂಡ್ ಫಾಸ್ಫೇಟ್ ಅಯಾನ್. ಆಲ್ಡೋಸ್ಟಿರಾನ್ ಏನು ಮಾಡುತ್ತೆ, ರೀನಲ್ ಟ್ಯೂಬ್ಯೂಲ್ಸ್ ಅಂದರೆ ಕಿಡ್ನಿ ಒಳಗಡೆ ಇರುವಂತಹ ಟ್ಯೂಬ್ಯೂಲ್ಸ್ನ ಸ್ಟಿಮ್ಯುಲೇಷನಲ್ಲಿ ಇನ್ವಾಲ್ವ್ ಮಾಡಿಕೊಂಡು Na ಪ್ಲಸ್ ಅಂದರೆ ಸೋಡಿಯಂನ ರೀಅಬ್ಸಾರ್ಪ್ಷನ್ ಮಾಡುತ್ತೆ, ಅದ್ರ ಜೊತೆಗೆ ವಾಟರ್ನೂ ರೀಅಬ್ಸಾರ್ಪ್ಷನ್ ಮಾಡುತ್ತೆ ಆ್ಯಂಡ್ ಇಟ್ ಇನ್ವಾಲ್ವ್ಡ್ ಇನ್ ದ ಎಕ್ಸ್ಕ್ರೀಷನ್ ಆಫ್ ಕೆ ಪ್ಲಸ್ ಆ್ಯಂಡ್ ಫಾಸ್ಫೇಟ್ ಅಯಾನ್ಸ್. Thus, aldosterone help in the maintenance of electrolytes, body fluid volume, osmotic pressure and blood pressure. So, ಇಷ್ಟಕ್ಕೆ aldosterone help ಮಾಡುತ್ತೆ. ಅದು it is helpful in the maintenance of electrolytes balance, body fluid volume, osmotic pressure and blood pressure. The small amount of androgenic steroids are also secreted by the adrenal cortex. ಸೊ ಅಡ್ರಿನಲ್ ಕಾರ್ಟೆಕ್ಸಿಂದ ಆಂಡ್ರೋಜೆನಿಕ್ ಸ್ಟೀರಾಯ್ಡ್ಸು ಸ್ವಲ್ಪ ಮಟ್ಟಿಗೆ ಸೆಕ್ರೇಟ್ ಆಗುತ್ತೆ, ವಿಚ್ ಪ್ಲೇ ಎ ಮೇಜರ್ ರೋಲ್ ಇನ್ ದ ಗ್ರೋತ್ ಆಫ್ ಆಕ್ಸಿಯಲ್ ಹೇರ್ಸ್ ಡೆವಲಪ್ಮೆಂಟಿಗೆ, ಪ್ಯೂಬಿಕ್ ಹೇರ್ಸ್ ಆ್ಯಂಡ್ ಫೇಶಿಯಲ್ ಹೇರ್ಸ್ ಡ್ಯೂರಿಂಗ್ ಪ್ಯೂಬರ್ಟಿ. ಇದಿಷ್ಟಕ್ಕೂ ಆಂಡ್ರೋಜೆನಿಕ್ ಸ್ಟೀರಾಯ್ಡ್ಸು ಹೆಲ್ಪ್ ಮಾಡುತ್ತೆ ಅಂತ ಕರಿಬಹುದು. ಅಡ್ರಿನಲ್ ಕಾರ್ಟೆಕ್ಸ್ ಇಟ್ ಹ್ಯಾಸ್ ಬಿನ್ ಡಿವೈಡೆಡ್ ಇಂಟು 3 layers ಯಾವ್ಯಾವು? ಝೋನಾ ರೆಟಿಕ್ಯುಲಾರಿಸ್, ದಟ್ ಇಸ್ ದ ಇನ್ನರ್ ಲೇಯರ್ ವಿಚ್ ಸೆಕ್ರೀಟ್ಸ್ ಆಂಡ್ರೋಜನ್. Zona fasciculata, it is a middle layer which secretes glucocorticoids. Zona glomerulosa, it is the outermost layer, it secretes mineralocorticoids. Even NPIRLI. Next, adrenal medulla. So adrenal medulla, this region, that is the innermost layer, where it releases catecholamines in the form of adrenaline or epinephrine, noradrenaline or norepinephrine. These hormones are released in stressful situation, so hence they are called emergency hormones or hormones of fight and flight. So these hormones increases the heartbeat, alertness, pupillary dilation, piloerection, rising of hairs, sweating, etc. So ಇದನ್ನು ನಾವು ಅವಾಗಲೇ ಡಿಸ್ಕಷನ್ ಮಾಡಿದ್ದೀವಿ. So next gland, endocrine gland, pancreas. The pancreas is a flattened organ, lies in the abdomen, posterior and slightly inferior to the stomach. ಸೊ ಇಲ್ಲಿ ನಾವು ಪ್ಯಾಂಕ್ರಿಯಾಸ್ನ ರೆಪ್ರೆಸೆಂಟೇಷನ್ ನೋಡ್ತಿದ್ದೀವಿ. ಇದನ್ನು ಸ್ವಲ್ಪ ಎನ್ಲಾರ್ಜ್ಡ್ ವ್ಯೂವ್ನ ತೋರಿಸಿದ್ದಾರೆ. ಇಟ್ ಈಸ್ ಕಂಪೋಸ್ಡ್ ಆಫ್ ಕಂಪೋಸಿಟ್ ಗ್ಲ್ಯಾಂಡ್. ಇದನ್ನು ಕಂಪೋಸಿಟ್ ಗ್ಲ್ಯಾಂಡ್ ಅಂತ ಕರಿತೀವಿ ಅಥವಾ ಮಿಕ್ಸ್ಡ್ ಗ್ಲ್ಯಾಂಡ್ ಅಂತ ಕರಿತೀವಿ. ಸೊ ಬಿಕಾಸ್ ಇಟ್ ಆ್ಯಕ್ಟ್ಸ್ ಲೈಕ್ ಬೋತ್ ಹೆಕ್ಸೋಕ್ರೈನ್ ಆ್ಯಂಡ್ ಎಂಡೋಕ್ರೈನ್. ಯಾಕೆಂದರೆ ಇದು ಹೆಕ್ಸೋಕ್ರೈನ್ ಆಗು ಆ್ಯಕ್ಟ್ ಮಾಡುತ್ತೆ, ಎಂಡೋಕ್ರೈನ್ ಆಗು ಆ್ಯಕ್ಟ್ ಮಾಡುತ್ತೆ. ಹಿಸ್ಟೋಲಜಿಕಲಿ ಇಟ್ ಕನ್ಸಿಸ್ಟಿಂಗ್ ಆಫ್ ಐಲೆಟ್ಸ್ ಆಫ್ ಲ್ಯಾಂಗರ್ಹ್ಯಾನ್ಸ್ ಆ್ಯಂಡ್ ಅಸಿನೈ ಸೆಲ್ಸ್. ಸೊ ಇದರೊಳಗಿರೋ ಸೆಲ್ಸ್ಗಳು ಯಾವುವು? ಐಲೆಟ್ಸ್ ಆಫ್ ಲ್ಯಾಂಗರ್ಹ್ಯಾನ್ಸ್ ಆ್ಯಂಡ್ ಅಸಿನೈ ಸೆಲ್ಸ್ ಅಂತ ಕರಿತೀವಿ. ಸೊ ದಿಸ್ ಇಸ್ ಅಬೌಟ್ ಔಟು ಪ್ಯಾಂಕ್ರಿಯಾಸ್ ಬಗ್ಗೆ ಎಲ್ಲಿ ಲೊಕೇಟ್ ಆಗಿರುತ್ತೆ ಅಂತ ಗೊತ್ತಾಯ್ತು ನಿಮಗೆ. ಸೊ ನೆಕ್ಸ್ಟು ಪ್ಯಾಂಕ್ರಿಯಾಸ್ ಇಟ್ ಕನ್ಸಿಸ್ಟಿಂಗ್ ಆಫ್ ಐಲೆಟ್ಸ್ ಆಫ್ ಲ್ಯಾಂಗರ್ಹ್ಯಾನ್ಸ್ ಅಂತ ಸೆಲ್ಸ್ ಇರುತ್ತೆ. ಅದರಲ್ಲಿ ಮತ್ತೆ ಡಿಫ್ರೆನ್ಸಿಯೇಷನ್ ಆಲ್ಫಾ ಸೆಲ್ಸ್ ಆ್ಯಂಡ್ ಬೀಟಾ ಸೆಲ್ಸ್ ಅಂತ ಇರುತ್ತೆ. ದ ಆಲ್ಫಾ ಸೆಲ್ಸ್ ಇಟ್ ಸೆಕ್ರೀಟ್ಸ್ ಎ ಗ್ಲೂಕೋಗಾನ್ ಅನ್ನೋ ಹಾರ್ಮೋನ್ನ ಸೆಕ್ರೀಟ್ ಮಾಡುತ್ತೆ. ಬೀಟಾ ಸೆಲ್ಸ್ ಇಟ್ ಸೆಕ್ರೀಟ್ಸ್ ದ ಇನ್ಸುಲಿನ್. ಸೊ ಪ್ಯಾಂಕ್ರಿಯಾಸ್ ಇಲ್ಲಿ ಕಾಣಿಸ್ತಿದೆ ಅಲ್ವಾ, ಯೆಲ್ಲೋ ಕಲರ್ಡ್ ಲೋಬ್ಡ್ ಲೈಕ್ ಸ್ಟ್ರಕ್ಚರ್, ಇಟ್ ಇಸ್ ಆನ್ ಪ್ಯಾಂಕ್ರಿಯಾಸ್. Pancreas is a composite gland which acts like both hexocrine and endocrine gland. The endocrine pancreas consisting of islets of Langerhans. There are about 1 to 2 million islets of Langerhans in the normal human pancreas, representing only 1 to 2% of pancreatic tissue. ಸೊ ಇದು ಸ್ಮಾಲ್ ಇಂಟೆಸ್ಟೈನ್ ಡ್ಯುಯಾಡಿನಮ್ ಪಾರ್ಟ್ ಸ್ಟಾರ್ಟ್ ಆಗುತ್ತಲ್ಲ ಅದು, ಇದು ಪ್ಯಾಂಕ್ರಿಯಾಟಿಕ್ ರೀಷನ್. ಇಟ್ ಕನ್ಸಿಸ್ಟಿಂಗ್ ಆಫ್ ಆನ್ ಬಾಡಿ ಆಫ್ ಅ ಪ್ಯಾಂಕ್ರಿಯಾಸ್, ಹೆಡ್ ಪ್ಯಾಂಕ್ರಿಯಾಸ್, ಪ್ಯಾಂಕ್ರಿಯಾಟಿಕ್ ಡಕ್ಟ್, ಲೋಬ್ಯೂಲ್ಸ್ ಎಲ್ಲ ಪ್ರೆಸೆನ್ಸ್ ಇರುತ್ತೆ ಇದರೊಳಗಡೆ. ಸೊ ಇದು ಹೆಕ್ಸೋಕ್ರೈನ್ ಗ್ಲ್ಯಾಂಡ್ ಆಗಿ ಆ್ಯಕ್ಟ್ ಮಾಡಿಬಿಟ್ಟು ಪ್ಯಾಂಕ್ರಿಯಾಟಿಕ್ ಜ್ಯೂಸ್ನ ಸೆಕ್ರೇಟ್ ಮಾಡಿ ಡೈಜೆಷನ್ಗೆ ಬೇಕಾಗಿರುವಂಥ ಕಾನ್ಸೆಪ್ಟ್ಸ್ನ ಅಂದರೆ ಸೆಕ್ರೀಷನ್ಸ್ಗಳನ್ನ ಟ್ರಾನ್ಸ್ಫರ್ ಮಾಡುತ್ತೆ. ಎಂಡೋಕ್ರೈನ್ ಗ್ಲ್ಯಾಂಡ್ ಆಗಿ ಆ್ಯಕ್ಟ್ ಮಾಡಿದಾಗ ಹಾರ್ಮೋನ್ಸ್ಗಳನ್ನ ಸಿಂಥಸಿಸ್ ಮಾಡುತ್ತೆ. So the two types of cells in the islets of Langerhans, they are called alpha cells and beta cells. The alpha cells secretes a hormone called glucagon. So islets of Langerhans ಅಲ್ಲಿ alpha cells and beta cells ಅಂತ ಇದೆ. Alpha cells ಏನು ಮಾಡುತ್ತೆ? It secretes a glucagon, while the beta cells secretes the insulin. Beta cells ಏನು ಮಾಡುತ್ತೆ? Insulin ಹಾರ್ಮೋನ್ನ ಸೆಕ್ರೇಟ್ ಮಾಡುತ್ತೆ. Glucagon is a peptide hormone and plays an important role in the maintenance of normal blood glucose level. ಸೊ ನಮ್ಮ ಬಾಡಿಲಿ ಬ್ಲಡ್ ಗ್ಲೂಕೋಸ್ ಲೆವೆಲ್ನ ಮೇಂಟೈನ್ ಮಾಡೋಕ್ಕೆ ಇದು ಹೆಲ್ಪ್ ಮಾಡಿಕೊಡುತ್ತೆ. ಸೊ ಗ್ಲೂಕೋಗಾನ್ ಆ್ಯಕ್ಟ್ಸ್ ಮೇನ್ಲಿ ಆನ್ ದ ಲಿವರ್ ಸೆಲ್ಸ್,
ದಟ್ ಇಸ್ ಕಾಲ್ಡ್ ಹೆಪಾಟೋಸೈಟ್ಸ್. ಅಂದರೆ ಲಿವರ್ಸಲ್ಲಿ ಇರುವಂತಹ ಸೆಲ್ಸ್ನ ಹೆಪಾಟೋಸೈಟ್ಸ್ ಅಂತ ಕರಿತೀವಿ. ಆ್ಯಂಡ್ ಸ್ಟಿಮ್ಯುಲೇಟ್ಸ್ ದ ಗ್ಲೈಕೋಜಿನೋಲೈಸಿಸ್ ರಿಸಲ್ಟಿಂಗ್ ಇನ್ ದ ಇನ್ಕ್ರೀಸ್ಡ್ ಬ್ಲಡ್ ಶುಗರ್. ಸೊ ಗ್ಲೈಕೋಜನ್ ಅನ್ನೋವಂಥ ಕಾಂಪೋಸಿಷನ್ಸ್ನ ಗ್ಲೂಕೋಗಾನ್ ಬ್ರೇಕ್ ಡೌನ್ ಮಾಡಿ ಗ್ಲೂಕೋಸ್ನ ಇನ್ಶಿಯೇಟ್ ಮಾಡೋಕ್ಕೆ ಹೆಲ್ಪ್ ಮಾಡೋದ್ರಿಂದ ಗ್ಲೂಕೋಸ್ ಲೆವೆಲ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ ಬ್ಲಡ್ಡಲ್ಲಿ. ಸೊ ಅದನ್ನು ನಾವು ಹೈಪೋಗ್ಲೈಸಿಮಿಯಾ ಅಂತ ಕರಿತೀವಿ. ಇನ್ ಅಡಿಷನ್ ದಿಸ್ ಹಾರ್ಮೋನ್ ಸ್ಟಿಮ್ಯುಲೇಟ್ಸ್ ದ ಪ್ರೊಸೆಸ್ ಆಫ್ ಗ್ಲೂಕೋನಿಯೋಜೆನಸಿಸ್. ಅದರ ಜೊತೆಗೆ ಗ್ಲೂಕೋಸ್ನ ಸಿಂಥಸಿಸ್ ಕೂಡ ಮಾಡೋದ್ರಿಂದ ಅದನ್ನು ಗ್ಲೂಕೋನಿಯೋಜೆನಸಿಸ್ ಅಂತ ಕರಿತೀವಿ. ಸೊ ವಿಚ್ ಆಲ್ಸೋ ಕಾಂಟ್ರಿಬ್ಯೂಟ್ ಟು ದ ಹೈಪೋಗ್ಲೈಸಿಮಿಯಾ. Glucagon reduces the cellular glucose uptake and utilization. Thus, glucagon is a hypoglycemic hormone. So, glucagon ಏನು ಮಾಡುತ್ತೆ, cellular glucose uptake ನ ಮಾಡೋದ್ರಿಂದ ಸೊ ಅದನ್ನು hypoglycemic hormone ಅಂತ ಕರಿತೀವಿ. Insulin is a peptide hormone which play a major role in the regulation of glucose, that is a homeostasis. So, insulin ಏನು ಮಾಡುತ್ತೆ, regulation of glucose ನ maintain ಮಾಡುತ್ತೆ. So, insulin acts mainly on hepatocytes and adipocytes. Hepatocytes ಅಂದರೆ the cells which are present in the liver. Adipocytes ಅಂದರೆ the cells of adipose tissue. So, ಇದ್ರ ಮೇಲೆ ಆ್ಯಕ್ಟ್ ಮಾಡಿ and it enhances the cellular glucose uptake and utilization. So, cellular glucose uptake ಮತ್ತು ಯುಟಿಲೈಸೇಷನ್ಗೆ ಇದು ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. As a result, there is a rapid movement of glucose from the blood to the hepatocytes. ಸೊ ಇದ್ರ ಮೂಲಕ ರ್ಯಾಪಿಡಾಗಿ ಗ್ಲೂಕೋಸ್ ಏನಾಗುತ್ತೆ, ಮೂಮೆಂಟ್ ಆಗುತ್ತೆ ಎಲ್ಲಿಗೆ, ಹೆಪ್ಯಾಟೋಸೈಟ್ಸ್ಗೆ ಮತ್ತು ಅಡಿಪೋಸೈಟ್ಸ್ಗೆ, ರಿಸಲ್ಟಿಂಗ್ ಇನ್ ದ ಡಿಕ್ರೀಸ್ಡ್ ಬ್ಲಡ್ ಗ್ಲೂಕೋಸ್ ಲೆವೆಲ್. ಸೊ ಅದು ಮೂಮೆಂಟ್ ಆಗೋದ್ರಿಂದ ಬ್ಲಡ್ ಗ್ಲೂಕೋಸ್ ಏನಾಗುತ್ತೆ ಅಲ್ಲಿ ಕಮ್ಮಿ ಆಗುತ್ತೆ. ದಟ್ ವಾಸ್ ರಿಸಲ್ಟಿಂಗ್ ಹೈಪೋಗ್ಲೈಸಿಮಿಯಾ. ಇನ್ಸುಲಿನ್ ಆಲ್ಸೋ ಸ್ಟಿಮ್ಯುಲೇಟ್ಸ್ ದ ಕನ್ವರ್ಷನ್ ಆಫ್ ಗ್ಲೂಕೋಸ್ ಇಂಟು ಗ್ಲೈಕೋಜನ್. ಸೊ ಇದನ್ನು ಏನು ಮಾಡುತ್ತೆ, ಗ್ಲೂಕೋಸ್ನ ಗ್ಲೈಕೋಜನ್ ಆಗಿ ಕನ್ವರ್ಟ್ ಮಾಡೋಕ್ಕೂ ಸ್ಟಿಮ್ಯುಲೇಟ್ ಮಾಡುತ್ತೆ. ಹಾಗಾಗಿ ಗ್ಲೈಕೋಜೆನಸಿಸ್ ಅಂತ ಕರಿತೀವಿ. ದರ್ ಇಸ್ ಅ ಸಿಂಥಸಿಸ್ ಆಫ್ ಗ್ಲೈಕೋಜನ್ ಇಸ್ ಕಾಲ್ಡ್ ಆಸ್ ಗ್ಲೈಕೋಜೆನಸಿಸ್ ಇನ್ ದ ಟಾರ್ಗೆಟ್ ಸೆಲ್. ದ ಗ್ಲೂಕೋಸ್ ಹೋಮಿಯೋಸ್ಟಾಸಿಸ್ ಇನ್ ಬ್ಲಡ್ is thus maintained jointly by two, insulin and glucagon. ಸೊ ಗ್ಲೂಕೋಸ್ ಹೋಮಿಯೋಸ್ಟಾಸಿಸ್ ಬ್ಲಡ್ಡಲ್ಲಿ ಯಾವುದ್ರ ಮೂಲಕ ಆಗುತ್ತೆ, ಎರಡೂ ಮೂಲಕ, ಯಾವುದು ಇನ್ಸುಲಿನ್ ಮತ್ತು ಗ್ಲೂಕೋಗಾನ್ ಎರಡರ ಮೂಲಕನೂ. ಪ್ರೊಲಾಂಗ್ಡ್ ಹೈಪೋಗ್ಲೈಸಿಮಿಯಾ ಲೀಡ್ ಟು ದ ಕಾಂಪ್ಲೆಕ್ಸ್ ಡಿಸಾರ್ಡರ್ಸ್ ಕಾಲ್ಡ್ ಡಯಾಬಿಟಿಸ್ ಮೆಲಿಟಸ್. ಸೊ ಜಾಸ್ತಿ ಹೈಪೋಗ್ಲೈಸಿಮಿಯಾ ಆಗೋದ್ರಿಂದ ಡಯಾಬಿಟಿಸ್ ಮೆಲಿಟಸ್ ಅನ್ನೋವಂತಹ ಡಿಸಾರ್ಡರ್ ಅಫೆಕ್ಟ್ ಆಗುತ್ತೆ, ವಿಚ್ ಇಸ್ ಆಲ್ಸೋ ಅಸೋಸಿಯೇಟೆಡ್ ವಿತ್ ದ ಲಾಸ್ ಆಫ್ ಗ್ಲೂಕೋಸ್ through the urine and the formation of helpful compound known as ketone bodies. Diabetic patients are successfully treated with insulin therapy. ಸೊ ಹಂಗಾಗಿ ಡಯಾಬಿಟಿಕ್ ಪೇಷಂಟ್ಸ್ಗೆ ಇನ್ಸುಲಿನ್ ಥೆರಪಿಯಿಂದ ಅದನ್ನು ಟ್ರೀಟ್ಮೆಂಟ್ ಕೊಡ್ತಾರೆ. ಸೊ ಇಷ್ಟು ನಾವು ಗ್ಲ್ಯಾಂಡ್ಸ್ಗಳ ಬಗ್ಗೆ ಹೇಳಿದ್ವಿ. ಇನ್ನೂ ಒಂದು ಗ್ಲ್ಯಾಂಡ್, ದಟ್ ಇಸ್ ಆನ್ ಗೊನಾಡೋಟ್ರೋಫಿನ್ಸ್ನ ರಿಲೀಸ್, ಗೊನಾಡ್ ಆರ್ಗನ್ಸ್ಗಳನ್ನ ಅಂತ ಏನು ಕರಿತೀವಿ. ಸೊ ಅದರಲ್ಲಿ ಫಸ್ಟ್ ಒನ್ ಟೆಸ್ಟೀಸ್ ಅಂತ ಕರಿತೀವಿ. So a pair of testes is present in the scrotal sac outside the abdomen of the male individual. ಸೊ ಮೇಲಲ್ಲಿರುವಂತಹ ರೀಪ್ರೊಡಕ್ಟಿವ್ ಆರ್ಗನಲ್ಲಿ ಒಂದನ್ನು ನಾವು ಮೆನ್ಷನ್ ಮಾಡ್ತಾ ಬಂದರೆ ಅದನ್ನು ನಾವು ಟೆಸ್ಟೀಸ್ ಅಂತ ಕರಿತೀವಿ. ಎ ಪೇರ್ ಆಫ್ ಟೆಸ್ಟೀಸ್ ದಟ್ ಹ್ಯಾಸ್ ಬಿನ್ ಲೊಕೇಟೆಡ್ ಇನ್ ಅ ಸ್ಕ್ರಾಟಲ್, ದಟ್ ಇಸ್ ಅ ಪೌಚ್ ಲೈಕ್ ಸ್ಟ್ರಕ್ಚರ್ ದಟ್ ಹ್ಯಾಸ್ ಬಿನ್ ಪ್ರೆಸೆಂಟ್ ಇನ್ ದ outside of the abdominal cavity. The testes perform the dual function as primary sex organ as well as endocrine gland. ಇದು ಪ್ರೈಮರಿ ಸೆಕ್ಸ್ ಆರ್ಗನ್ ಆಗು ಕೆಲಸ ಮಾಡುತ್ತೆ ಮತ್ತು ಎಂಡೋಕ್ರೈನ್ ಗ್ಲ್ಯಾಂಡ್ ಆಗು ಕೂಡ ಕೆಲಸ ಮಾಡುತ್ತೆ. ದ ಟೆಸ್ಟಿಸ್ ಈಸ್ ಕಂಪೋಸ್ಡ್ ಆಫ್ ಸೆಮಿನಿಫರಸ್ ಟ್ಯೂಬ್ಯೂಲ್. ಟೆಸ್ಟಿಸಲ್ಲಿ ಸೆಮಿನಿಫರಸ್ ಟ್ಯೂಬ್ಯೂಲ್ಸ್ ಅಂತ ಇರುತ್ತೆ. ಆ್ಯಂಡ್ ಸ್ಟ್ರೋಮಲ್ಸ್ ಆರ್ ಇಂಟರ್ಸ್ಟಿಷಿಯಲ್ಸ್ ಟಿಶ್ಯೂಸ್ ಅಂತ ಕೂಡ ಇರುತ್ತೆ. ಸೊ ಇಂಟರ್ಸ್ಟಿಷಿಯಲ್ ಟಿಶ್ಯೂಗೆ ಇನ್ನೂ ಒಂದು ಹೆಸರು ಕರಿತೀವಿ ಲೆಡಿಕ್ ಸೆಲ್ಸ್ ಅಂತ. ದ ಲೆಡಿಕ್ ಸೆಲ್ಸ್ ಆರ್ ಇಂಟರ್ಸ್ಟಿಷಿಯಲ್ ಸೆಲ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ದ tubular space. They produce a group of hormones called as androgen, mainly testosterone. ಸೊ ಲೆಡಿಕ್ ಸೆಲ್ಸ್ ಏನು ಮಾಡುತ್ತೆ, ಇಟ್ ಸೆಕ್ರೇಟ್ಸ್ ಆ್ಯಂಡ್ ಆ್ಯಂಡ್ರೋಜನ್ ಅನ್ನೋ ಹಾರ್ಮೋನ್ನ ಸೆಕ್ರೇಟ್ ಮಾಡುತ್ತೆ. ಅದಕ್ಕೆ ಇನ್ನೂ ಒಂದು ಹೆಸರು ಟೆಸ್ಟೋಸ್ಟಿರಾನ್ ಅಂತ ಕರಿತೀವಿ. ಸೊ ಆ್ಯಂಡ್ರೋಜನ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಮೇಲ್ ಸೆಕ್ಸ್ ಹಾರ್ಮೋನ್ಸ್ ಅಂತ ಕರಿಬಹುದು. ದ ಆ್ಯಂಡ್ರೋಜನ್ ರೆಗ್ಯುಲೇಟ್ಸ್ ದ ಡೆವಲಪ್ಮೆಂಟ್, ಮೆಚುರೇಷನ್ ಆ್ಯಂಡ್ ಫಂಕ್ಷನ್ ಆಫ್ ದ ಮೇಲ್ ಎಕ್ಸೆಸರಿ ಆರ್ಗನ್ಸ್. ಸೊ ಮೇಲ್ ಸೆಕ್ಸ್ ಎಕ್ಸೆಸರಿ ಆರ್ಗನ್ಸ್ಗಳಿಗೆ ಮೆಚುರೇಷನ್ ಮತ್ತು ಫಂಕ್ಷನ್ಗೆ ಇದು ರೆಗ್ಯುಲೇಟ್ ಮಾಡುತ್ತೆ. ಯಾವ್ಯಾವ ಆರ್ಗನ್ಸ್ ಅಂದರೆ ಎಪಿಡಿಡಿಮಿಸ್, ವ್ಯಾಸ ಡಿಫರೆನ್ಸ್, ಸೆಮೈನಲ್ ವೆಸಿಕಲ್, ಪ್ರೋಸ್ಟೇಟ್ ಗ್ಲ್ಯಾಂಡ್, ಯುರೇಥ್ರಾ, ಎಕ್ಸೆಟ್ರಾ. ಸೊ ದೀಸ್ ಹಾರ್ಮೋನ್ ಸ್ಟಿಮ್ಯುಲೇಟ್ಸ್ ದ ಮಸ್ಕ್ಯುಲರ್ ಗ್ರೋತ್,
growth of facial and axillary hairs, aggressiveness, low pitch voice, etc. ಸೊ ಇಷ್ಟು ಹಾರ್ಮೋನ್ಸು ಮಸ್ಕ್ಯುಲರ್ ಗ್ರೋತ್, ಮೇಲಲ್ಲಿ ಮಸ್ಕ್ಯುಲರ್ ಗ್ರೋತ್ ಇರುತ್ತೆ, ಫೇಶಿಯಲ್ ಹೇರ್ಸ್ ಡೆವಲಪ್ಮೆಂಟು, ಅಗ್ರೆಸಿವ್ನೆಸ್, ಲೋ ಪಿಚ್ ವಾಯ್ಸ್ ಇವಿಷ್ಟನ್ನು ಕೂಡ ಡಿಫ್ರೆನ್ಷಿಯೇಟ್ ಮಾಡುತ್ತೆ. ಸೊ ಆಂಡ್ರೋಜನ್ ಪ್ಲೇಸ್ ಅ ಮೇಜರ್ ಸ್ಟಿಮ್ಯುಲೇಟರಿ ರೋಲ್ ಇನ್ ದ ಪ್ರೊಸೆಸ್ ಆಫ್ ಸ್ಪರ್ಮ್ಯಾಟೋಜೆನೆಸಿಸ್, ದಟ್ ಇಸ್ ದ ಫಾರ್ಮೇಷನ್ ಆಫ್ ಸ್ಪರ್ಮ್ಯಾಟೋಸೋವಾ. ಅಂದರೆ ಸ್ಪರ್ಮ್ಸ್ ಪ್ರೊಡಕ್ಷನ್ಗೆ, ಸ್ಪರ್ಮ್ಸಿನ ಫಾರ್ಮೇಷನ್ಗೆ ಈ ಆಂಡ್ರೋಜನ್ನು ಸ್ಟಿಮ್ಯುಲೇಟ್ ಮಾಡುತ್ತೆ. ಸೊ ಆಂಡ್ರೋಜನ್ ಆ್ಯಕ್ಟ್ಸ್ ಆನ್ ದ ಸೆಂಟ್ರಲ್ ನರ್ವಸ್ ಸಿಸ್ಟಮ್ and influence the male sexual behavior. ಸೊ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಮೇಲೆ ಇದು ಇನ್ಫ್ಲುಯೆನ್ಸ್ ಮಾಡೋದ್ರಿಂದ ಮೇಲ್ ಇಂಡಿವಿಜುವಲು ಮೇಲ್ ಸೆಕ್ಷುವಲ್ ಬಿಹೇವಿಯರ್ನ ತೋರಿಸ್ತಾರೆ. ಸೊ ದೀಸ್ ಹಾರ್ಮೋನ್ಸ್ ಪ್ರೊಡ್ಯೂಸ್ ಅನಾಬಾಲಿಕ್ ಎಫೆಕ್ಟ್ಸ್ ಆನ್ ಪ್ರೋಟೀನ್ ಆ್ಯಂಡ್ ಕಾರ್ಬೋಹೈಡ್ರೇಟ್ ಮೆಟಬಾಲಿಸಮ್. ಸೊ ದಿಸ್ ಇಸ್ ದ ಡಯಾಗ್ರಾಮೆಟಿಕ್ ರೆಪ್ರೆಸೆಂಟೇಷನ್ ಆಫ್ ಅನ್ ಟೆಸ್ಟೀಸ್. ಈ ಟೆಸ್ಟೀಸಲ್ಲಿ ಸೊ ಟ್ಯೂಬುಲಾರ್ ಅರೈಸ್ಮೆಂಟ್ಸ್, ದರ್ ಇಸ್ ಅ ಸೆಮಿನಿಫರಸ್ ಟ್ಯೂಬ್ಯೂಲ್ಸ್ ಅಂತ ಇರುತ್ತೆ, ರೆಟಿ ಟೆಸ್ಟಿಸ್, ಎಪಿಡಿಡಿಮಿಸ್, ಎಫರೆಂಟ್ ಡಕ್ಟ್, ಡೆಫರೆಂಟ್ ಡಕ್ಟ್, ಬ್ಲಡ್ ವೆಸಲ್ಸ್ ಇದೆ. ಸೊ ಇಲ್ಲಿ ಸೆಕ್ರೀಟ್ ಆಗುವಂತಹ ಸ್ಪಾಮ್ಸು, ಸೊ ಇವಿಷ್ಟು ಎಕ್ಸಸರಿ ಡಕ್ಟ್ಸ್ಗಳ ಮೂಲಕ ವ್ಯಾಸ ಡೆಫರೆನ್ಷಿಯಾ ಮೂಲಕ ಏನಾಗುತ್ತೆ, ಟ್ರಾನ್ಸ್ಫರ್ ಆಗುತ್ತೆ, ಫರ್ದರ್ ಟ್ರಾನ್ಸ್ಫರ್ ಆಗುತ್ತೆ ಅಂತ ಕರಿಬಹುದು. ಸೊ ಟೆಸ್ಟೀಸ್, ಇಟ್ ಈಸ್ ಕಂಪೋಸ್ಡ್ ಆಫ್ ಸೆಮಿನಿಫರಸ್ ಟ್ಯೂಬ್ಯೂಲ್ and interstitial tissues. The Leydig cells or interstitial cells produce a hormone called androgen, mainly testosterone. During puberty, testosterone helps to bring about the following physical changes that turn to a boy into an adult male. ಸೊ ಪ್ಯುಬರ್ಟಿ ಅಂದರೆ ಮೆಚುರಿಟಿ ಟೈಮಲ್ಲಿ ಟೆಸ್ಟೋಸ್ಟಿರಾನು ಒಬ್ಬ ಪರ್ಸನ್ ಬಾಯಿಂದ ಮೇಲ್ ಅಡಲ್ಟ್ ಇಂಡಿವಿಜುವಲ್ ಆಗಿ ಡೆವಲಪ್ಮೆಂಟ್ ಆಗೋಕ್ಕೆ ಸೊ ಏನೇನು ತೋರಿಸುತ್ತೆ, ಏನೇನು ಚೇಂಜಸ್ನ ಫಿಸಿಕಲ್ ಚೇಂಜಸ್ ತೋರಿಸುತ್ತೆ ಇಂಡಿವಿಜುವಲ್ಸಲ್ಲಿ ಅಂದರೆ ಇನ್ಕ್ರೀಸ್ ಇನ್ ಮಸಲ್ ಮಾಸ್ ಆ್ಯಂಡ್ ಸ್ಟ್ರೆಂತ್, ಇನ್ಕ್ರೀಸ್ ಇನ್ ದ ಹೈಟ್, ಗ್ರೋತ್ ಆಫ್ ಫೇಶಿಯಲ್ ಆ್ಯಂಡ್ ಪ್ಯೂಬಿಕ್ ಹೇರ್ಸ್, deepening of voice, male hair patterns, sperm production, that is called spermatogenesis. ಸೊ ಇಷ್ಟು ಮೇಲ್ ಇಂಡಿವಿಜುವಲ್ ಅಲ್ಲಿ ಟೆಸ್ಟೀಸು ಏನೇನು ಫಂಕ್ಷನ್ ಮಾಡುತ್ತೆ, ಯಾವ ಥರ ಎಂಡೋಕ್ರೈನ್ ಗ್ಲ್ಯಾಂಡ್ ಆಗಿ ಹಾರ್ಮೋನ್ಸ್ನ ಸೆಕ್ರೇಟ್ ಮಾಡಿ ಬಾಡಿ ಒಳಗಡೆ ಏನೇನು ಚೇಂಜಸ್ನ ತೋರಿಸುತ್ತೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಒನ್, ದಟ್ ಈಸ್ ಅ ಓವರಿ, ವಿಚ್ ಇಸ್ ಅ ಗೊನಾಡ್ ಇನ್ ಫೀಮೇಲ್. ಸೊ ಫೀಮೇಲಲ್ಲಿರುವಂತಹ ಗೊನಾಡ್. ದ ಫೀಮೇಲ್ ಹ್ಯಾವ್ ಅ ಪೇರ್ ಆಫ್ ಓವರೀಸ್ located in the abdomen. ಸೊ ಅಬ್ಡಾಮಿನಲ್ಲಿ pair of ovaries ಲೊಕೇಟ್ ಆಗಿರುತ್ತೆ. Ovary is a primary female sex organ which produces one ovum during each menstrual cycle. ಪ್ರತಿ ಮೆನ್ಸ್ಟ್ರುವಲ್ ಸೈಕಲಲ್ಲೂ ಒಂದು ಓವಮ್ನ ಓವರಿ ರಿಲೀಸ್ ಮಾಡುತ್ತೆ. ಇನ್ ಅಡಿಷನ್, ಓವರಿ ಆಲ್ಸೋ ಪ್ರೊಡ್ಯೂಸಸ್ 2 groups of steroid hormones called ಈಸ್ಟ್ರೋಜನ್ ಆ್ಯಂಡ್ ಪ್ರೊಜೆಸ್ಟ್ರಾನ್. ಸೊ ಇದ್ರ ಜೊತೆಗೆ ಇದು ಈಸ್ಟ್ರೋಜನ್ ಆ್ಯಂಡ್ ಪ್ರೊಜೆಸ್ಟ್ರಾನ್ ಅನ್ನುವಂತಹ ಸ್ಟೀರಾಯ್ಡಲ್ ಹಾರ್ಮೋನ್ಸ್ನು ಕೂಡ ಪ್ರೊಡ್ಯೂಸ್ ಮಾಡುತ್ತೆ. ಓವರಿ ಈಸ್ ಕಂಪೋಸ್ಡ್ ಆಫ್ ಓವೇರಿಯನ್ ಫಾಲಿಕಲ್ಸ್ ಆ್ಯಂಡ್ ಸ್ಟ್ರೋಮಲ್ ಟಿಶ್ಯೂಸ್. ಓವರಿ ಒಳಗಡೆ ಓವೇರಿಯಲ್ ಫಾಲಿಕಲ್ಸ್ ಅಂತ ಇರುತ್ತೆ, ಸ್ಟ್ರೋಮಲ್ ಟಿಶ್ಯೂಸ್ ಇರುತ್ತೆ. ದ ಈಸ್ಟ್ರೋಜನ್ is synthesized and secreted mainly by the growing the follicles. Ovarian follicles ಏನು ಮಾಡುತ್ತೆ, ಈಸ್ಟ್ರೋಜನ್ ಅನ್ನುವಂಥ ಹಾರ್ಮೋನ ಸಿಂಥಸಿಸ್ ಮಾಡೋಕ್ಕೆ, ಸೆಕ್ರೇಟ್ ಮಾಡೋಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಆಫ್ಟರ್ ಓವುಲೇಷನ್, ದ ರಪ್ಚರ್ಡ್ ಫಾಲಿಕಲ್ ಇಸ್ ಕನ್ವರ್ಟೆಡ್ ಇಂಟು ಸ್ಟ್ರಕ್ಚರ್ ಕಾಲ್ಡ್ ಕಾರ್ಪಸ್ ಲೂಟಿಯಮ್. ಓವುಲೇಷನ್ ಆದಮೇಲೆ ರಪ್ಚರ್ ಆಗಿರುವಂಥ ಫಾಲಿಕಲ್ಲು ಕಾರ್ಪಸ್ ಲೂಟಿಯಮ್ ಆಗಿ ಕನ್ವರ್ಟ್ ಆಗುತ್ತೆ, ವಿಚ್ ಸೆಕ್ರೇಟ್ ಸಮ್ ಪ್ರೊಜೆಸ್ಟ್ರಾನ್. ಸೊ ಅದಾದಮೇಲೆ ಅದೇನು ಸೆಕ್ರೇಟ್ ಮಾಡುತ್ತೆ, ಪ್ರೊಜೆಸ್ಟ್ರಾನ್ ಅನ್ನುವಂಥ ಹಾರ್ಮೋನ್ನ ಸೆಕ್ರೇಟ್ ಮಾಡುತ್ತೆ. ಸೊ ಈಸ್ಟ್ರೋಜನ್ ಪ್ರೊಡ್ಯೂಸಸ್ ವೈಡ್ ರೇಂಜಿಂಗ್ ಆ್ಯಕ್ಷನ್ಸ್ ಸಚ್ ಆಸ್ ಸ್ಟಿಮ್ಯುಲೇಷನ್. ಈಸ್ಟ್ರೋಜನ್ ಏನು ಮಾಡುತ್ತೆ, ವೈಡ್ ರೇಂಜ್ ಆಫ್ ಆ್ಯಕ್ಷನ್, ಯಾವ್ದ್ರದ್ದು, ಗ್ರೋತ್ ಆ್ಯಂಡ್ ಆ್ಯಕ್ಟಿವಿಟೀಸ್ ಆಫ್ ಫೀಮೇಲ್ ಸೆಕೆಂಡರಿ ಸೆಕ್ಸ್ ಆರ್ಗನ್ಸ್, ಡೆವಲಪ್ಮೆಂಟ್ ಆಫ್ ಗ್ರೋಯಿಂಗ್ ಓವೇರಿಯನ್ ಫಾಲಿಕಲ್ಸ್, appearance of female secondary sex characters like high pitch of voice, memory gland development. ಸೊ ಇದು ಈಸ್ಟ್ರೋಜನ್ ಸೆಕ್ರೇಟ್ ಆಗೋದ್ರಿಂದ ಫೀಮೇಲ್ಸಲ್ಲಿ ಕಾಣಿಸುವಂತಹ ಚೇಂಜಸ್. ಈಸ್ಟ್ರೋಜನ್ ಆಲ್ಸೋ ರೆಗ್ಯುಲೇಟ್ಸ್ ದ ಫೀಮೇಲ್ ಸೆಕ್ಷುವಲ್ ಬಿಹೇವಿಯರ್. ಪ್ರೊಜೆಸ್ಟ್ರಾನ್ ಸಪೋರ್ಟ್ಸ್ ದ ಪ್ರೆಗ್ನೆನ್ಸಿ. ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಏನು ಮಾಡುತ್ತೆ, ಪ್ರೆಗ್ನೆನ್ಸಿನ ಸಪೋರ್ಟ್ ಮಾಡುತ್ತೆ. ಪ್ರೊಜೆಸ್ಟ್ರಾನ್ ಆಲ್ಸೋ ಆ್ಯಕ್ಟ್ಸ್ ಆನ್ ದ ಮೆಮರಿ ಗ್ಲ್ಯಾಂಡ್ ಆ್ಯಂಡ್ ಸ್ಟಿಮ್ಯುಲೇಟ್ಸ್ ದ ಫಾರ್ಮೇಷನ್ ಆಫ್ alveoli. So alveoli, it is a sac-like structure which was present in the mammary gland that help for storing the milk and milk secretion. ಸೊ ಇಷ್ಟಕ್ಕೆ ಪ್ರೊಜೆಸ್ಟ್ರಾನು ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಇದು ಸ್ಟ್ರಕ್ಚರ್ ಆಫ್ ಓವರಿ. ಒಂದು ಓವರಿದು ಡಯಾಗ್ರಾಮೆಟಿಕ್ ರೆಪ್ರೆಸೆಂಟೇಷನ್. ಇಲ್ಲೆಲ್ಲ ಕಾಣಿಸ್ತಿರೋದು ಫಾಲಿಕಲ್ ಸೆಲ್ಸ್. ಫಾಲಿಕಲ್ ಸೆಲ್ಸಲ್ಲಿ ಮೆಚೂರ್ಡ್ ಫಾಲಿಕಲ್ ಸೆಲ್ಸು ಓವಮ್ನ ರಿಲೀಸ್ ಮಾಡುತ್ತೆ ಓವುಲೇಷನ್ ಪ್ರೋಸೆಸ್ಸಿಂದ. ರಪ್ಚರ್ ಆಗಿರುವಂತಹ ಫಾಲಿಕಲ್ಸು ಕಾರ್ಪಸ್ ಲೂಟಿಯಮ್ ಅಂತ ಅಂದ್ವಲ್ಲ, ಇದು
ಕಾರ್ಪಸ್ ಲೂಟಿಯಮ್ ದಟ್ ಸೆಕ್ರೇಟ್ಸ್ ದ ಪ್ರೊಜೆಸ್ಟ್ರಾನ್. ಸೊ ಇವುಗಳ ಮೆಚುರೇಷನಲ್ಲಿ ಈಸ್ಟ್ರೋಜನ್ನು ಇದಕ್ಕೆ ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಸೆಕ್ರೇಟ್ ಆಗುತ್ತೆ ಅಂತ ಹೇಳ್ಬಹುದು. ಓಕೆ, ದ ಫಂಕ್ಷನ್ ಆಫ್ ಈಸ್ಟ್ರೋಜನ್ ಪ್ರೊಜೆಸ್ಟ್ರಾನ್ ಏನು ಕೆಲಸ ಮಾಡುತ್ತೆ? Estrogen is synthesized and secreted by ovarian follicles. It is responsible for the development of growing ovarian follicle, the appearance of female sex characteristics at puberty, such as high pitch of voice, development of mammary gland. ಇಷ್ಟಕ್ಕೆ ಈಸ್ಟ್ರೋಜನ್ ಹೆಲ್ಪ್ ಮಾಡುತ್ತೆ. Progesterone is secreted by the corpus luteum. It regulates the female sexual behavior. It prepares the uterus for pregnancy and mammary glands for lactation. Lactation ಅಂದರೆ ಮಿಲ್ಕ್ ಸೆಕ್ರೇಷನ್ ಮಾಡಿ ಯಂಗ್ ಒನ್ಸ್ಗೆ ಮಿಲ್ಕ್ ಫೀಡ್ ಮಾಡುವಂತಹ ಕಂಡೀಷನ್ನ ಲ್ಯಾಕ್ಟೇಷನ್ ಅಂತ ಕರಿತೀವಿ. ಪ್ರೊಜೆಸ್ಟ್ರಾನ್ ಆಲ್ಸೋ ಸಪೋರ್ಟ್ಸ್ ದ ಪ್ರೆಗ್ನೆನ್ಸಿ. ಸೊ ದಿಸ್ ಇಸ್ ಅಬೌಟ್ ದ ಫಂಕ್ಷನಲ್ ಪ್ರಾಪರ್ಟೀಸ್ ಆಫ್ ಈಸ್ಟ್ರೋಜನ್ ಆ್ಯಂಡ್ ಪ್ರೊಜೆಸ್ಟ್ರಾನ್. ಸೊ ಇಷ್ಟೋ ತನಕ ನಾವೇನು ಹೇಳಿದ್ವಿ, ಅವೆಲ್ಲ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ಗಳ ಬಗ್ಗೆ ಹೇಳಿದ್ವಿ. ಸೊ ಯಾವ್ಯಾವ ಗ್ಲ್ಯಾಂಡು ಯಾವ್ಯಾವ ಹಾರ್ಮೋನ್ನ ಸೆಕ್ರೇಟ್ ಮಾಡುತ್ತೆ ಅಂತ. ಇವು ಬಿಟ್ಟು ಬೇರೆವೂ ಕೂಡ ನಮ್ಮ ಬಾಡಿಲಿ ಹಾರ್ಮೋನ್ನ ಸೆಕ್ರೇಟ್ ಮಾಡುತ್ತೆ. ಸೊ ಅವು ಹಾರ್ಮೋನ್ಸ್ ಆಫ್ ಹಾರ್ಟ್, ಕಿಡ್ನಿ ಆ್ಯಂಡ್ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಟ್ರ್ಯಾಕ್ಟ್ಗಳ ಬಗ್ಗೆ ನೋಡೋಣ. ಸೊ ಹಾರ್ಮೋನ್ಸ್ ಆಫ್ ಹಾರ್ಟ್, ಕಿಡ್ನಿ ಆ್ಯಂಡ್ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಟ್ರ್ಯಾಕ್ಟ್. Hormones of GI tract, that is a gastrointestinal tract. GI, gastrointestinal, ಅದರಲ್ಲಿ ಮೊದಲು ಸೆಕ್ರೇಟ್ ಆಗೋ ಹಾರ್ಮೋನ್ ಅದು ಗ್ಯಾಸ್ಟ್ರಿನ್. It acts on the gastric gland and stimulates the secretion of hydrochloric acid and pepsinogen. ಡೈಜೆಷನ್ಗೆ ಬೇಕಾಗಿರೋ ಹೈಡ್ರೋಕ್ಲೋರಿಕ್ ಆ್ಯಸಿಡ್ನ ಮತ್ತು ಪೆಪ್ಸಿನೋಜನ್ನ ಸೆಕ್ರೇಷನ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಅದು ಗ್ಯಾಸ್ಟ್ರಿನ್ ಅನ್ನೋವಂಥ ಹಾರ್ಮೋನ್. ಸೆಕ್ರೆಟಿನ್ ಏನು ಮಾಡುತ್ತೆ? Acts on hexocrine pancreas and stimulates the secretion of water and bicarbonate ions. ವಾಟರ್ ಮತ್ತು ಬೈಕಾರ್ಬೊನೇಟ್ ಅಯಾನ್ಸಿನ ಸೆಕ್ರೇಷನ್ನ ಸ್ಟಿಮ್ಯುಲೇಟ್ ಮಾಡೋಕ್ಕೆ ಸೆಕ್ರಿಟಿನ್ ಅನ್ನುವಂತಹ ಹಾರ್ಮೋನು ಹೆಲ್ಪ್ ಮಾಡುತ್ತೆ. ಕಾಲಿಸಿಸ್ಟೋಕಿನೈನ್ ಅಂತ ಕರಿತೀವಿ. ಇಟ್ ಆ್ಯಕ್ಟ್ಸ್ ಆನ್ ಬೋತ್ ಪ್ಯಾಂಕ್ರಿಯಾಸ್ ಆ್ಯಂಡ್ ಗಾಲ್ ಬ್ಲ್ಯಾಡರ್. ಪ್ಯಾಂಕ್ರಿಯಾಸ್ ಮೇಲೆ ಮತ್ತು ಗಾಲ್ ಬ್ಲ್ಯಾಡರ್ ಮೇಲೆ ಆ್ಯಕ್ಟ್ ಮಾಡುತ್ತೆ ಇದು. ಸೊ ಅಂಡ್ ಸ್ಟಿಮ್ಯುಲೇಟ್ಸ್ ದ ಸೆಕ್ರೇಷನ್ ಆಫ್ ಪ್ಯಾಂಕ್ರಿಯಾಟಿಕ್ ಎನ್ಸೈಮ್ಸ್ ಆ್ಯಂಡ್ ಬೈಲ್ ಜ್ಯೂಸ್ ರೆಸ್ಪೆಕ್ಟಿವ್ಲಿ. Gastric inhibitory peptide. It inhibits the gastric secretion and motility. Gastric secretion ಮತ್ತು motility ಇದು ಹೆಲ್ಪ್ ಮಾಡುತ್ತೆ. ಸೊ ಅದು ಬಿಟ್ಟು ಗ್ಯಾಸ್ಟ್ರೋಇಂಟೆಸ್ಟೈನಲ್ ಟ್ರ್ಯಾಕ್ಟ್ ಬಿಟ್ಟು ಮತ್ತೆ ಇನ್ನೊಂದು ಯಾವ್ದು ಹೇಳಿದ್ವಿ? ಹಾರ್ಟ್ ಹೇಳಿದೀವಲ್ವ, ಹಾರ್ಟಲ್ಲಿ. However, as mentioned earlier, the hormones are also secreted by some tissues which are not endocrine gland. Endocrine gland ಅಲ್ಲದೇನೆ ಇವು ಇದಾವಲ್ವ. ಸೊ ಅದರಲ್ಲಿ ಫಾರ್ ಎಕ್ಸಾಂಪಲ್ atrial wall of our heart. ಸೊ ನಮ್ಮ ಹಾರ್ಟ್ ವಾಲಲ್ಲಿ ಏಟ್ರಿಯಲ್ ವಾಲ್ ಇರುತ್ತಲ್ವ, ಇಟ್ ಸೆಕ್ರೀಟ್ಸ್ ಅ ವೆರಿ ಇಂಪಾರ್ಟೆಂಟ್ ಪೆಪ್ಟೈಡ್ ಹಾರ್ಮೋನ್ ಕಾಲ್ಡ್ ಆಟ್ರಿಯಲ್ ನಾಟ್ರಿಯೂರಿಟಿಕ್ ಫ್ಯಾಕ್ಟರ್. ಇದೇನು ಮಾಡುತ್ತೆ? ಆಟ್ರಿಯಲ್ ನಾಟ್ರಿಯೂರಿಟಿಕ್ ಫ್ಯಾಕ್ಟರ್ ಅನ್ನುವಂಥ ಹಾರ್ಮೋನ್ನ ಸೆಕ್ರೇಟ್ ಮಾಡುತ್ತೆ. ಅದನ್ನು ANF ಅಂತ ಕರಿತೀವಿ, ವಿಚ್ ಡಿಕ್ರೀಸಸ್ ದ ಬ್ಲಡ್ ಪ್ರೆಷರ್. ಸೊ ಬ್ಲಡ್ ಪ್ರೆಷರ್ನ ಏನು ಮಾಡುತ್ತೆ? ಇದು ಡಿಕ್ರೀಸ್ ಮಾಡುತ್ತೆ. ಸೊ ವೆನ್ ಬ್ಲಡ್ ಪ್ರೆಷರ್ ಈಸ್ ಇನ್ಕ್ರೀಸ್ಡ್, ANF is secreted, which causes dilation of blood vessels. This reduces the blood pressure. So blood pressure ಏನಾದರೂ ಇನ್ಕ್ರೀಸ್ ಆದರೆ ANF ಸೆಕ್ರೇಟ್ ಆಗಿಬಿಟ್ಟು ಸೊ ಬ್ಲಡ್ ವೆಸಲ್ಸ್ನ ಡೈಲೇಷನ್ ಮಾಡಿ ಮತ್ತೆ ಬ್ಲಡ್ ಪ್ರೆಷರ್ನ ಕಮ್ಮಿ ಮಾಡುತ್ತೆ ಅಂತ ಹೇಳ್ಬಹುದು. ಸೊ ಇದು ಒಂದು ಗ್ಯಾಸ್ಟ್ರೋಇಂಟೆಸ್ಟೈನಲ್ ಟ್ರ್ಯಾಕ್ಟ್ ಆಯಿತು. ಒಂದು ಹಾರ್ಟಲ್ಲಿ ಯಾವ ಹಾರ್ಮೋನ್ ಸೆಕ್ರೇಟ್ ಆಗುತ್ತೆ ಅಂತ ಆಯಿತು. ಸೊ ನೆಕ್ಸ್ಟ್ ಕಿಡ್ನಿಲಿ juxtaglomerular cells so of kidney produces a peptide hormone called erythropoietin. ಎರಿಥ್ರೋಪಾಯ್ಟಿನ್ ಅನ್ನುವಂಥ ಒಂದು ಪೆಪ್ಟೈಡ್ ಹಾರ್ಮೋನ್ನ ಸೆಕ್ರೇಟ್ ಮಾಡುತ್ತೆ. ಅದು ಕಿಡ್ನಿಲಿರುವಂಥ juxtaglomerular cells which stimulates the erythropoiesis. ಇದೇನು ಮಾಡುತ್ತೆ? ಎರಿಥ್ರೋಪಾಯ್ಸಿಸ್ ಅನ್ನುವಂಥ ಪ್ರೋಸೆಸ್ನ ಸ್ಟಿಮ್ಯುಲೇಟ್ ಮಾಡುತ್ತೆ. ಹಂಗಂದ್ರೆ ಏನು? ಫಾರ್ಮೇಷನ್ ಆಫ್ RBC ಅಂತ. ಎಂಡೋಕ್ರೈನ್ ಸೆಲ್ಸ್ ಪ್ರೆಸೆಂಟ್ ಇನ್ ದ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ಗ್ಯಾಸ್ಟ್ರೋಇಂಟೆಸ್ಟೈನಲ್ ಟ್ರ್ಯಾಕ್ಟ್. ಸೊ ಅದ್ರ ಜೊತೆಗೆ ಎಂಡೋಕ್ರೈನ್ ಸೆಲ್ಸಲ್ಲಿರುತ್ತೆ. ಡಿಫ್ರೆಂಟ್ ಗ್ಯಾಸ್ಟ್ರೋಇಂಟೆಸ್ಟೈನಲ್ ಟ್ರ್ಯಾಕ್ಟಲ್ಲಿ ಸೆಕ್ರೆಟಿನು, ಗ್ಯಾಸ್ಟ್ರಿನ್ ಅವೆಲ್ಲ ಹೇಳಿದ್ವಲ್ಲ, ಸೊ ಅದನ್ನು ಕೂಡ ಇದರೊಳಗಡೆ ಇನ್ವಾಲ್ವ್ ಆಗುತ್ತೆ. ಸೊ ಇಷ್ಟು ಡಿಫ್ರೆಂಟ್ ಟೈಪ್ಸ್ ಆಫ್ ಆ್ಯನ್ cells and tissues. Even they are not endocrine glands, they are also involved in the secretion of hormones ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಮೆಕ್ಯಾನಿಸಮ್ ಆಫ್ ಎನ್ಸೈಮ್ ಆ್ಯಕ್ಷನ್. ಸೊ ಹಾರ್ಮೋನ್ಸು ಇಲ್ಲಿ ಎನ್ಸೈಮ್ಸ್ ಆ್ಯಕ್ಟಿವಿಟಿನಿ ಹಿಂಗೆ ಇನ್ವಾಲ್ವ್ ಆಗಿರುತ್ತೆ. ಹಾರ್ಮೋನ್ಸ್ ಪ್ರೊಡ್ಯೂಸ್ಡ್ ದೇರ್ ಎಫೆಕ್ಟ್ಸ್ ಆನ್ ಟಾರ್ಗೆಟ್ ಟಿಶ್ಯೂ by binding to the specific protein called hormone receptors located in the target tissues only. ಸೆಲ್ ಮೆಂಬ್ರೇನ್ ಮೇಲೆ ರಿಸೆಪ್ಟಾರ್ಸ್ ಅಂತ ಇರುತ್ತೆ. ಆ ರಿಸೆಪ್ಟಾರ್ಸ್ಗಳು ಹಾರ್ಮೋನ್ಸ್ನ ರಿಸೀವ್ ಮಾಡ್ಕೊಳತ್ತೆ.
Hormone receptors present on cell membrane of the target cells are called membrane bound receptors, and the receptors present inside the target cells are called intracellular receptors. ಮೆಂಬ್ರೇನ್ ಮೇಲಿರೋದು ಮೆಂಬ್ರೇನ್ ಬೌಂಡ್ ರಿಸೆಪ್ಟರ್ ಹಾರ್ಮೋನ್ಸ್ನ ರಿಸೀವ್ ಮಾಡ್ಕೊಳುತ್ತೆ. ಅಲ್ಲಿಂದ ಸೆಲ್ಸ್ ಒಳಗಡೆ ಟಾರ್ಗೆಟ್ ಸೆಲ್ಸ್ ಒಳಗಡೆ ಎಂಟ್ರಿ ಆಗುತ್ತೆ, ಅದನ್ನು ಇಂಟ್ರಾಸೆಲ್ಯುಲರ್ ರಿಸೆಪ್ಟರ್ಸ್ ಅಂತ ಕರಿತೀವಿ. ಇನ್ನೂ ಒಳಗಡೆ ಹೋದರೆ ಮೋಸ್ಟ್ಲಿ ನ್ಯೂಕ್ಲಿಯರ್ ರಿಸೆಪ್ಟರ್ಸ್ ದಟ್ ಆರ್ ಪ್ರೆಸೆಂಟ್ ಇನ್ ನ್ಯೂಕ್ಲಿಯಸ್, ಅಲ್ಲಿ ತನಕನೂ ಈ ಹಾರ್ಮೋನ್ಸು ಟ್ರಾನ್ಸ್ಮಿಟ್ ಆಗ್ತಾ ಹೋಗುತ್ತೆ ಥ್ರೂ ದ ರಿಸೆಪ್ಟಾರ್ಸ್. ಬೈಂಡಿಂಗ್ ಆಫ್ ಹಾರ್ಮೋನ್ಸ್ ಟು ದ ರಿಸೆಪ್ಟಾರ್ಸ್ ಲೀಡ್ ಟು ದ ಫಾರ್ಮೇಷನ್ ಆಫ್ ಹಾರ್ಮೋನ್ ರಿಸೆಪ್ಟಾರ್ ಕಾಂಪ್ಲೆಕ್ಸ್. ಯಾವಾಗ ರಿಸೆಪ್ಟರ್ ಜೊತೆ ಹಾರ್ಮೋನ್ ಸೇರ್ಕೊಳುತ್ತೆ ಆವಾಗ ಹಾರ್ಮೋನ್ ರಿಸೆಪ್ಟಾರ್ ಕಾಂಪ್ಲೆಕ್ಸ್ ಅಂತ ಕರಿತೀವಿ. ಸೊ ಈಚ್ ರಿಸೆಪ್ಟಾರ್ ಈಸ್ ಸ್ಪೆಸಿಫಿಕ್ ಟು ಒನ್ ಹಾರ್ಮೋನ್ ಓನ್ಲಿ ಆ್ಯಂಡ್ ಹ್ಯಾನ್ಸ್ ರಿಸೆಪ್ಟರ್ಸ್ ಆರ್ ಸ್ಪೆಸಿಫಿಕ್. ಒಂದು ರಿಸೆಪ್ಟರ್ ಒಂದು ಹಾರ್ಮೋನ್ಸ್ನ ಮಾತ್ರ ರಿಸೀವ್ ಮಾಡೋದ್ರಿಂದ ಹಾರ್ಮೋನ್ ಸ್ಪೆಸಿಫಿಕ್ ಅಂತಂದರೆ ರಿಸೆಪ್ಟಾರ್ ಸ್ಪೆಸಿಫಿಕ್ ಅಂತಲೇ ಕರಿತಿದ್ದೀವಿ. ಹಾರ್ಮೋನ್ ರಿಸೆಪ್ಟಾರ್ ಕಾಂಪ್ಲೆಕ್ಸ್ ಫಾರ್ಮೇಷನ್ ಲೀಡ್ಸ್ ಟು ದ ಬಯೋಕೆಮಿಕಲ್ ಚೇಂಜಸ್ ಇನ್ ದ ಟಾರ್ಗೆಟ್ ಟಿಶ್ಯೂ. ಸೊ ಯಾವಾಗ ರಿಸೆಪ್ಟರ್ ಜೊತೆ ಹಾರ್ಮೋನ್ ಕಂಬೈಂಡ್ ಆಗುತ್ತೆ ಅವಾಗ ಒಂದು ಸ್ವಲ್ಪ ಬಯೋಕೆಮಿಕಲ್ ಚೇಂಜಸ್ ಆಗುತ್ತೆ. ದಟ್ ವಾಸ್ ರಿಸಲ್ಟಿಂಗ್ ದ ಟಾರ್ಗೆಟ್ ಟಿಶ್ಯೂ ಮೆಟಬಾಲಿಸಮ್ ಆ್ಯಂಡ್ ಹ್ಯಾನ್ಸ್ ಫಿಸಿಯಾಲಜಿಕಲ್ ಫಂಕ್ಷನ್ಸ್ ಆರ್ ರೆಗ್ಯುಲೇಟೆಡ್ ಬೈ ದ ಹಾರ್ಮೋನ್. ಸೊ ಹಂಗಾಗಿ ಫಿಸಿಯಾಲಜಿಕಲ್ ಫಂಕ್ಷನ್ಸ್ ಯಾವುದರಿಂದ ರೆಗ್ಯುಲೇಟ್ ಆಗುತ್ತೆ, ಹಾರ್ಮೋನ್ಸಿಂದ ರೆಗ್ಯುಲೇಟ್ ಆಗುತ್ತೆ. ಸೊ ನಾವು ಇದನ್ನು ಅವಾಗ ಫಸ್ಟ್ ಕ್ಲಾಸಲ್ಲೇ ನೋಡಿದ್ದೀವಿ. ಆನ್ ದ ಬೇಸಿಸ್ ಆಫ್ ದೇರ್ ಕೆಮಿಕಲ್ ನೇಚರ್ ಹಾರ್ಮೋನ್ಸ್ ಕ್ಯಾನ್ ಬಿ ಡಿವೈಡೆಡ್ ಇಂಟು ಗ್ರೂಪ್ಸ್ ಲೈಕ್ ಪೆಪ್ಟೈಡ್, ಪಾಲಿಪೆಪ್ಟೈಡ್, ಪ್ರೋಟೀನ್ ಹಾರ್ಮೋನ್ಸ್ ಅಂತ ಹೇಳಿದ್ದೀವಿ. ಸೊ ಅದರಲ್ಲಿ ಯಾವ್ಯಾವ ಹಾರ್ಮೋನ್ಸ್ ಬರುತ್ತೆ, ಇನ್ಸುಲಿನ್, ಗ್ಲುಕುಗಾನ್, ಪಿಟ್ಯುಟರಿ ಹಾರ್ಮೋನ್, ಹೈಪೋಥಲಾಮಿಕ್ ಹಾರ್ಮೋನ್ ಅಂತೀವಿ. ಸೆಕೆಂಡ್ ಒನ್ ಸ್ಟೀರಾಯ್ಡ್ಸ್, ಕಾರ್ಟಿಸಾಲ್, ಟೆಸ್ಟೋಸ್ಟಿರಾನ್, ಎಸ್ಟ್ರೋಡಿಯೋಲ್, ಪ್ರೊಜೆಸ್ಟ್ರಾನ್, ಐಡೋಥೈರೋನೈನ್, ಥೈರಾಯ್ಡ್ ಹಾರ್ಮೋನ್, ಅಮೈನೋ ಆಸಿಡ್ ಡಿರೈವೇಟಿವ್ಸ್, ಎಪಿನೆಫ್ರಿನ್. ಸೊ ಇಷ್ಟನ್ನು ನಾವು ಅಲ್ಲೇ ಫಸ್ಟ್ ಕ್ಲಾಸಲ್ಲೇ ಡಿಸ್ಕಷನ್ ಮಾಡಿಬಿಟ್ಟಿದ್ದೀವಿ. ಹಾರ್ಮೋನ್ಸ್ ವಿಚ್ ಇಂಟ್ರಾಕ್ಟ್ಸ್ ವಿತ್ ಮೆಂಬ್ರೇನ್ ಬೌಂಡ್ ರಿಸೆಪ್ಟರ್ಸ್ ನಾರ್ಮಲಿ ಡು ನಾಟ್ ಎಂಟರ್ ದ ಟಾರ್ಗೆಟ್ ಸೆಲ್ ಬಟ್ ಜನರೇಟ್ ದ ಸೆಕೆಂಡರಿ ಮೆಸೆಂಜರ್ಸ್. ಹಾರ್ಮೋನ್ಸ್ಗಳು ರಿಸೆಪ್ಟರ್ಸ್ ಜೊತೆ ಬೌಂಡ್ ಆದ ತಕ್ಷಣ ಒಳಗಡೆ ಡೈರೆಕ್ಟ್ ಎಂಟ್ರಿ ಆಗಲ್ಲ, ಬಟ್ ಅದು ಎಂಟ್ರಿ ಆಗೋಕ್ಕೆ ಯಾರು ಹೆಲ್ಪ್ ಮಾಡಿಕೊಡ್ತಾರೆ, ಸೊ ಜನರೇಟ್ ದ ಸೆಕೆಂಡ್ ಮೆಸೆಂಜರ್ಸ್ನ ಜನರೇಟ್ ಮಾಡಿಬಿಟ್ಟು ಸೊ ಅಲ್ಲಿಂದ ವಿಚ್ ಇನ್ ಟರ್ನ್ ರೆಗ್ಯುಲೇಟ್ ದ ಸೆಲ್ಯುಲಾರ್ ಮೆಟಬಾಲಿಸಮ್ ಅಂತ ಕರಿಬೋದು. ಹಾರ್ಮೋನ್ಸ್ ವಿಚ್ ಇಂಟ್ರಾಕ್ಟ್ಸ್ ವಿತ್ ದ ಇಂಟ್ರಾಸೆಲ್ಯುಲಾರ್ ರಿಸೆಪ್ಟಾರ್ಸ್ mostly regulate the gene expression of the chromosomes, function by the interaction of hormone receptor complex in the genome. ಸೊ ಇಂಟ್ರಾಸೆಲ್ಯುಲರ್ ಸೆಲ್ಸ್ ಬಂದ ಮೇಲೆ ಮತ್ತೆ ನ್ಯೂಕ್ಲಿಯಸ್ಸಲ್ಲಿರುವಂತಹ ರಿಸೆಪ್ಟರ್ಸ್ ಎರಡರದ್ದು ಫಂಕ್ಷನ್ ತಗೊಂಡು ಜೀನ್ ಎಕ್ಸ್ಪ್ರೆಷನ್ನ ಕಂಟ್ರೋಲ್ ಮಾಡುತ್ತೆ. ಇಲ್ಲಿ ಕ್ರೋಮೋಸೋಮ್ಸಿನ ಫಂಕ್ಷನಲ್ ಆ್ಯಕ್ಟಿವಿಟಿನ ತಗೊಂಡು ರೆಗ್ಯುಲೇಟ್ ಮಾಡ್ತಾ ಹೋಗುತ್ತೆ. ಸೊ ಈ ಡಯಾಗ್ರಾಮ್ನಲ್ಲಿ ನೋಡ್ಬೋದು ಪ್ರೋಟೀನ್ ಹಾರ್ಮೋನ್ ಆ್ಯಕ್ಷನ್. ಇದು ಮೆಂಬ್ರೇನ್, ದಟ್ ಈಸ್ ಅನ್ ಓವೇರಿಯನ್ ಸೆಲ್ ಮೆಂಬ್ರೇನ್. ದಿಸ್ ಇಸ್ ದ ರಿಸೆಪ್ಟಾರ್. ಸೊ ಈ ರಿಸೆಪ್ಟರ್ ಹಾರ್ಮೋನ ರಿಸೀವ್ ಮಾಡ್ತು. ಯಾವ ಹಾರ್ಮೋನು? FSH. ಅದು ರೆಸ್ಪಾನ್ಸ್ ತೋರಿಸ್ತಿದೆ. ಸೊ ಡೈರೆಕ್ಟ್ ಒಳಗಡೆ ಎಂಟ್ರಿ ಆಗೋಕ್ಕಿಂತ ಮುಂಚೆ ಏನು ಮಾಡುತ್ತಿದ್ದು, ಇಟ್ ಜನರೇಟ್ ದ ಸೆಕೆಂಡ್ ಮೆಸೆಂಜರ್ ಅಂತ ಕರಿತೀವಿ. ಆಮೇಲೆ ಬಯೋಕೆಮಿಕಲ್ ರೆಸ್ಪಾನ್ಸ್ ತೋರಿಸುತ್ತೆ, ಫಿಸಿಯಾಲಜಿಕಲ್ ರೆಸ್ಪಾನ್ಸ್ ಮೂಲಕ ಓವೇರಿಯನ್ ಗ್ರೋತ್ಗೆ ಅದು ಹೆಲ್ಪ್ ಮಾಡುತ್ತೆ. ಸೊ ಸ್ಟೀರಾಯ್ಡ್ ಹಾರ್ಮೋನ್ ಆ್ಯಕ್ಷನ್. ಸೊ ದಿಸ್ ಇಸ್ ದ ಮೆಂಬ್ರೇನ್ ಆಫ್ ಯುಟ್ರೈನ್ ಸೆಲ್ ಮೆಂಬ್ರೇನ್ ಹಾರ್ಮೋನ್, ದಟ್ ಈಸ್ ಅನ್ ಈಸ್ಟ್ರೋಜನ್. ಸೊ ಈ ರಿಸೆಪ್ಟರ್ ಮೂಲಕ ಇಂಟ್ರಾಸೆಲ್ಯುಲಾರ್ ಸೆಲ್ಸ್ ಮೂಲಕ ಏನಾಗುತ್ತೆ, ಸೆಕೆಂಡರಿ ಮೆಸೆಂಜರ್ಸ್ ಮೂಲಕ ರಿಸೆಪ್ಟರ್ ಹಾರ್ಮೋನ್ ಕಾಂಪ್ಲೆಕ್ಸ್ ಒಳಗಡೆ ಎಂಟ್ರಿ ಆಗುತ್ತೆ ನ್ಯೂಕ್ಲಿಯಸ್ ಒಳಗಡೆ. ಸೊ ಅಲ್ಲಿ ಅದೇನು ಮಾಡುತ್ತೆ, ಇಟ್ ವಾಸ್ ಶೋಯಿಂಗ್ ದ ಫಿಸಿಯಾಲಜಿಕಲ್ ರೆಸ್ಪಾನ್ಸ್ ದಟ್ ಟು ಶೋ ಆ್ಯಂಡ್ ಟಿಶ್ಯೂ ಗ್ರೋತ್ ಆ್ಯಂಡ್ ಡಿಫ್ರೆನ್ಸಿಯೇಷನ್. ಸೊ ಇಷ್ಟನ್ನು ನಾವು ಮೆಕ್ಯಾನಿಸಮ್ ಆಫ್ ಆ್ಯನ್ ಎನ್ಸೈಮ್ ಆ್ಯಕ್ಷನ್ ಅಥವಾ ಹಾರ್ಮೋನ್ ಆ್ಯಕ್ಷನ್. ಸೊ ಅಲ್ಲಿ ಎನ್ಸೈಮ್ಸ್ ಅಂತ ಬರ್ತಿದ್ವಲ್ಲ ಅದನ್ನು ಏನಂತ ಅನ್ಕೋಬೇಕು ನಾವು, ಹಾರ್ಮೋನ್ ಆ್ಯಕ್ಷನ್ ಅಂತ ಕನ್ಕ್ಲೂಡ್ ಮಾಡ್ಕೊಳ್ಳೋಣ. ಸೊ ಇಷ್ಟು ಇಡೀ ಚಾಪ್ಟ್ರಲ್ಲಿ ನಾವು ಇವತ್ತು ಡಿಸ್ಕಸ್ ಮಾಡಿರೋದು. ಸೊ ಏನೇನು ಡಿಸ್ಕಷನ್ ಮಾಡಿದ್ವಿ, ಯಾವ್ಯಾವ ಹಾರ್ಮೋನ್ಸ್ ಗ್ಲ್ಯಾಂಡ್ಸ್ಗಳ ಬಗ್ಗೆ ಎಲ್ಲ ಡಿಸ್ಕಷನ್ ಮಾಡಿದ್ದೀವಿ ಅಂತ ಎಲ್ರಿಗೂ ಗೊತ್ತಿದೆ. ಸೊ ನಿಮಗೆ ಇದ್ರ ರಿಲೇಟೆಡ್ ಅಸೈನ್ಮೆಂಟ್ ಕ್ವಶನ್ಸ್ಗಳನ್ನ ಕಳಿಸ್ಕೊಡ್ತೀವಿ. ವಿತಿನ್ ಟೈಮ್ ಅಸೈನ್ಮೆಂಟ್ಸ್ನ ಸಬ್ಮಿಟ್ ಮಾಡಿ. ಇದರ ರಿಲೇಟೆಡ್ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ, ಕ್ಲಾರಿಫಿಕೇಷನ್ ಬೇಕಿದ್ದರೆ ಕಾಲ್ ಮಾಡಿ ಸ್ಟೂಡೆಂಟ್ಸ್. ಥ್ಯಾಂಕ್ ಯು.